ಇದು ಲಾಯರ್ ನರಸಿಂಹರಾಯರ ಮನೆ. ಈಕೆ ಲಾಯರ್ ನರಸಿಂಹರಾಯರ ಏಕೈಕ ಪುತ್ರಿ ಸರಸ್ವತಿ. ಈತ ಲಾಯರ್ ನರಸಿಂಹರಾಯರ ಏಕೈಕ ಅಳಿಯ, ಅಲ್ಲ ಅನ್ಎಂಪ್ಲಾಯ್ಡ್ ಅಳಿಯ, ಮಿಸ್ಟರ್ ಭೀಮಣ್ಣ. ನೋಡಿ ನಾಟಕ ಅನ್ಎಂಪ್ಲಾಯ್ಡ್ ಅಳಿಯ, ರಚನೆ ಕೆ ಗುಂಡಣ್ಣ. ಜಯ ಗಣೇಶ ಗಣನಾಥ ದಯಾನಿಧಿ. ಜಯ ಗಣೇಶ ಗಣನಾಥ ದಯಾನೇಶ ಗಣನಾಥ ದಯಾ. ಅಗಣಿತ ವಂದನೆ ಪ್ರಭು ನಿನಗೆಂದೆ, ಅಗಣಿತ ವಂದನೆ. Verse empty, obliged 500, ಶ್ರೀಮಣ್ಣ ಅನಿಸ್ಕೊಂಡೆ. ಟೆಲಿಗ್ರಾಮ್. ಯಾವ ಊರಿಂದ ಏನು? ಇದೇ ಊರಿಂದ. ಇದೇ ಊರಿಂದ ಟೆಲಿಗ್ರಾಮ್? ಏನಪ್ಪ ಹೇಳ್ತಾ ಇರೋದು? ಇದೇ ಊರಿನಿಂದ ಏನು? ಇದೇ ಮನೆಯಿಂದ ಟೆಲಿಗ್ರಾಮು. ಇದೇ ಊರಿಂದ ಇದೇ ಮನೆಯಿಂದ ಏನಪ್ಪ ಇದೆಲ್ಲ? ಇದಾನಲ್ಲ ಗಂಡ, ನಿನ್ನ ಗಂಡ, ಅವನಿಂದ ಟೆಲಿಗ್ರಾಮು. ಅವನಿಗೆ ಅಪಾಯ ಏನಂತಾನೆ? ಅವನಿಗೆ ಅಪಾಯ ಆಗುತ್ತೆ. ನಂಬಿದಾನೆ ಅಪಾಯ ಆಗಿರೋದು ನನಗೆ. ಉಪಾಯ ಹೋಗ್ತಾ ಇದ್ದೀನಿ, ತಪ್ಪಿಸ್ಕೊಂಡು ಹೋಗುತ್ತೆ. ಏನಪ್ಪ ಹೇಳೋದು? ಅವ್ರಿಗೆ ಅಪಾಯ ಇಲ್ಲ, ನಿಂಗೆ ಅಪಾಯ, ಒಂದು ನನ್ಗೆ ಅರ್ಥ ಆಗೋದಿಲ್ಲ ನಿಮ್ಮ ಮಾತು. ನೋಡಮ್ಮ, ಜೇಬು ಖಾಲಿ ಆಗಿದೆ ಅಂತೆ, ಅದಕ್ಕೆ 500 ರೂಪಾಯಿ ಹಾಕಿ ನಾನು ವೃತ್ತಿ ಮಾಡ್ಬೇಕಂತೆ. ಅದಕ್ಕೆ ಟೆಲಿಗ್ರಾಮು. ಏನೋ ಅಪ್ಪ, ನೇರವಾಗಿ ಕೆಳ ಸಂಕೋಚ ಆಗಿ ಒಂದು ತಂತಿ ಕಟ್ಸಿದ. ಬಿಡಿಯಪ್ಪ, ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಸಂಕೋಚ ಎಲ್ಲಿಂದ ಮಾಡಬೇಕು? ಅಲ್ಲ, ಮದುವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಹೋಗಿ ನೆಮ್ಮದಿಯಾಗಿ ಸಂಸಾರ ಮಾಡೋದು ಬಿಟ್ಬಿಟ್ಟು ಮದುವೆ ಆದ್ಮೇಲೆ ತಾನು ಮಾವನ ಮನೆ ಸೇರ್ಕೊಂಡು ಈ ತರ ಈಗ ನೀವು ಕತ್ತರಿಸ್ತಾ ಇರೋದು ಒಳ್ಳೆ ನಾಚಿಕೆಗೇಡು. ಏನ್ ಮಾವಯ್ಯ? ಬಂತು ಶುರುವಾಯ್ತು ಈ ಹಳೆಯ ಮಾವನ ಗಲಾಟೆ. ನಂಗ್ ಮನೆ ಕೆಲಸ ಇದೆ, ನಾನು ನೀವ್ ಹೇಳಿದ್ನೆಲ್ಲ ಕೇಳ್ಕೊಂಡೆ. ಅದೇನೋ ನಾಚಿಕೆಗೇಡು ಅಂತ ಹೇಳ್ತಾ ಇದ್ರಲ್ಲ, ಯಾವ ನಾಚಿಕೆಗೇಡು ಮಾವಯ್ಯ? ಅದೇ ಮದುವೆ 3 ವರ್ಷ ಆದ್ರೂ ಮಾವನ ಮನೆಗೆ ಸಿಗಾಯಿಸಿ 3 ಕಾಸು ಸಂಪಾದನೆ ಇದ್ದು ಡೊಮೆಸ್ಟಿಕ್ ಡಿಫಿಕಲ್ಟಿ ಅಂತ ಅದನ್ನು ಅರ್ಥ ಮಾಡ್ಕೊಂಡೆ ಈ ಖಂಡವಾಗಿ ಇಟ್ಕೊಂಡಿದ್ದೀರೋ ಮಾವಯ್ಯ, ಈ ಮಾತು ಕೂಡಲೇ ವಾಪಸ್ ತಗೊಳ್ಳಿ. ಮದುವೆ ಮುಂಚೆ 30 ಸಲ ನನ್ನ ಮನೆ ಬಾಲಿಗೆ ಅಲ್ದು ಕಾಶಿಗೆ ಹೋಗ್ತಿದ್ ನನ್ನ ಕೈ ಹಿಡಿದ ಈ ನನ್ನ ಕಾಲಗಳನ್ನ ಅಂದ್ರೆ ಈ ಪಾದಗಳನ್ನ ಬೆಳ್ಳಿ ತಟ್ಟೆಯಲ್ಲಿಟ್ಟು ಬನ್ನೀರ್ ಹಾಕಿಕೊಂಡು ತೊಳೆದು ಆ ನೀರನ್ನ ನೀವು ಅಂದ್ರೆ ದಂಪತಿಗಳು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಈ ನನ್ನ ಕೈಲಿ ಕರಿಮಣಿ ಕಟ್ಟಿ ಕನ್ಯಾದಾನ ಮಾಡಿ, ನೀನೇ ಇಂದ್ರ, ನೀನೇ ದೇವೇಂದ್ರ, ಕನ್ಯಾದಾನ ಸ್ವೀಕರಿಸು ಅಂತ ಮರೆಯಿದ್ದಾಗ ನಾನು ಉದಾರ ಮನಸ್ಸಿನಿಂದ ಒಪ್ಪಿ ನಿಮ್ಮ ಮಗನ ಕೈ ಹಿಡಿದಲ್ಲಿ ನಿಮ್ಮ ತಲೆ ಮೇಲೆ ಭಾರ ಇದ್ದಲ್ಲ ನಾನು ಬೇಡ. ತಲೆ ಮೇಲೆ ಭಾರ ಇಳಿಸಿದ್ ಮಗಳ ಭಾರನೇ ಹೊರಲಾದೆ. ತಲೆ ಮೇಲೆ ಭಾರ ಆಗಿದೆ ಇಳಿಸಯ್ಯ ಅಂದ್ರೆ ತಾನು ಏರ್ಕೊಂಡು ಡಬ್ಬಲ್ ಭಾರ ಆಗಿರೋದು ತಿಳಿದೇನೆ ಈಗ ಭಾರ ಇಳಿಸ್ದೆ ನೋಡಯ್ಯ. ಯಾಕೆ ಮಾತಲ್ಲ ನನ್ನ ಕೈ ಅನ್ನ ಆಗೋದಿಲ್ಲ ನೋಡು. ನೀನು ಹೆಂಡತಿ ಕರ್ಕೊಂಡು ನೀನು ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿರು. ನನಗೂ ಹಾಗಾಗಿ ನೆಮ್ಮದಿಯಾಗಿರಕ್ ಬಿಡ. ಮಾನವ್ರೆ, ಅನ್ನ ಹಾಕಲಾರ ಮಾನವ್ರೆ, ನನ್ನ ಹೆಂಡತಿ ನನ್ನ ಜೊತೆಲೇ ಬರ್ತಾಳೆ. ಆದ್ರೆ ನೀವು ಮಾತಿಗೂ ಹೀಗೆ ಬೇರೆ ಹೋಗಿ ಅಂತ ಹೇಳ್ತಾ ಇರೋದು ಚೆನ್ನಾಗಿರಲ್ಲ.
ಅದು ಅಲ್ಲದೆ ನಾನು ನಿರುದ್ಯೋಗಿ ಅಂತ ಅನ್ನೋದು ನಿಮ್ಗೂ ಗೊತ್ತೇ ಇದೆ. ಸಾಯೋವರೆಗೂ ನಿರುದ್ಯೋಗ ಆದ್ರೆ ಏನಯ್ಯ ಗತಿ? ಅಲ್ಲ, ಪ್ರತಿ ತಿಂಗಳು ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಗುಜರಾಯಿಸ್ಕೊಂಡು ಅದಕ್ಕೆ ಏನಿಲ್ಲ ಅಂದ್ರೂ ಒಂದು 200 ರೂಪಾಯಿ ಖರ್ಚು ಕಣೆ. ಅದನ್ನು ನಿನ್ ಹೆಂಡತಿ ಮೂಲಕ ನನ್ನ ಹತ್ರ ಕಳಿಸಿ ಕ್ಷೌರ ಮಾಡ್ತಾ ಇರೋದು ನ್ಯಾಯನಯ? ಯಾಕೆ ಈ ಕೆಟ್ಟ ಕೆಟ್ಟ ಮಾತು ಮಾವಯ್ಯ? ಕ್ಷೌರ ಮಾಡೋಕೆ ನಾನೇನು ಬಾತ ತಿಳ್ಕೊಂಡೆ? ಅಪ್ಪಪ್ಪ ಅಂದ್ರೆ ಇನ್ನೆಷ್ಟು ದಿನ? 6 ತಿಂಗಳು. ಆಮೇಲೆ ಈ ಭೀಮಣ್ಣ ಅಸೆಂಬ್ಲಿ ಮೆಂಬರು, ಅದರಿಂದ ಆಗಿದ್ರೆ ಮಂತ್ರಿ. ಅಸೆಂಬ್ಲಿ ಮೆಂಬರು, ಮಂತ್ರಿ. ಸರೋಯ್ತು ಸರೋಯ್ತು. 500 ರೂಪಾಯಿ ಕೆಲಸ ಮಾಡ್ಕೊಂಡಿರೋ ಯೋಗ್ಯತೆ ಇಲ್ಲ. ಅಸೆಂಬ್ಲಿ ಮೆಂಬರ್ ಬೂದಿ ಮುಚ್ಚಿದ ಕೆಂಡ ಈ ಭೀಮಣ್ಣ ಮಾವಯ್ಯ. ಅವನ ಯೋಗ್ಯತೆ ಅವನ್ ಸಾಹಸ ಮಾಡೋರಿಗೆ ಗೊತ್ತು. ಸಾಕು ಸುಮ್ಮನೆ ರಾಯ, ಯಾಕೆ ಮಾತು? ನೋಡಿ, ಇನ್ನೊಂದು ವಾರ ಬಾಯಿ ಅಷ್ಟರಲ್ಲಿ ಯಾವ್ದಾದ್ರು ಕೆಲಸ ಹುಡುಕೊಂಡು ಸಂಪಾದನೆ ಮಾಡೋ ಹಾಗಾದ್ರೂ ಸರಿ. ಇಲ್ಲದೆ ಹೋದ್ರೆ ನೀನು ನಿನ್ನ ಹೆಂಡತಿ ಕರ್ಕೊಂಡು ಹೋಗ್ತಾ ಇರ್ಬೇಕು. ನೀನುಂಟು, ನಿನ್ನ ಹೆಂಡತಿ ಉಂಟು. ಇದೇನು ಮಾವಯ್ಯ ಮಾತಿಗೂ ನೀನುಂಟು ನಿನ್ ಹೆಂಡತಿ ಉಂಟು ಅಂತಿದ್ದೀರಲ್ಲ? ನನ್ ಹೆಂಡತಿ ಯಾವ ಮಾವಯ್ಯ? ಅಯ್ಯೋ ಅಯ್ಯೋ ಅಯ್ಯೋ, 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದ ಹೆಂಡತಿನ ಯಾರು ಹಾಗಲ್ಲ ಮಾವಯ್ಯ, ನನ್ ಹೆಂಡತಿ ಅವಳೇ. ಸರಿ ಸರಿ, ನನ್ನ ಹೆಂಡತಿ ನಿಮಗೇನಾದ್ರೆ ಹೂವಂದೆ ಮಗಳು. ಮಗಳಾದವಳನ್ನ 4 ದಿನ ಮನೆ ಇಟ್ಕೊಂಡ್ರೆ ಏನ್ ತಪ್ಪು? ಅದು ಬಿಟ್ಬಿಟ್ಟು ಮಾಡಿಗೂ ಬೇರೆ ಹೋಗಿ ನೀನುಂಟು ನಿನ್ ಹೆಂಡತಿ ಉಂಟು ಅಂತಿದ್ದೀರಲ್ಲ? ಯಾರುಂಟು ಮಾವಯ್ಯ? ಯಾರುಂಟು? ಯಾರಿಗೆ ಯಾರುಂಟು? ನಮಸ್ಕಾರ ಐತಿಗಳಿಗೆ, ನಮಸ್ಕಾರ. ಭಗವಂತನು ನಿಮಗೆ ಸರ್ವ ಕಲ್ಯಾಣವನ್ನುಂಟು ಮಾಡಲಿ. ಓ, ತಾವು ಯಾರೆಂಬುದನ್ನು ಈ ಪಾಮರರಿಗೆ ಪರಿಚಯ ಮಾಡಿ. ನಾವು ಹಿಮಾಲಯದಿಂದ ಬಂದಿರುವ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಪರಿಣಿತರು. ಮುಂದಿನ ಎಂದೆಂದಿನ ಆಗುಹೋಗುಗಳನ್ನು ಚಾಚು ತಪ್ಪದೆ ತಿಳಿಸುವೆವು. ವಿಷಯ ಹೇಳೋಕೆ ಭವಿಷ್ಯದಲ್ಲಿ ಮಾನವ ಭವಿಷ್ಯದಲ್ಲಿ ನಂಬಿಕೆ ಇಟ್ಟರೆ ಅವನಿಗೆ ಸರ್ವ ಕಲ್ಯಾಣ ಉಂಟಾಗುತ್ತದೆ, ಸುಖವಾಗಿರಬಹುದು. ಹಾಗಾದ್ರೆ ನನ್ನ ಭವಿಷ್ಯ ಸಹ ಹೇಳ್ಬೋದಲ್ಲ? ಅಗತ್ಯವಾಗಿ ಆಗಬಹುದು. ಸರಸು ಎಲ್ಲಿ ಬಂದ ಲೋಟ ಹಾಲು ತಗೊಂಡ ಭವಿಷ್ಯ ಹೇಳ್ತೀನಿ. ಇನ್ನೊಂದು 2 ಪ್ರಶ್ನೆ ಉತ್ತರ ಹೇಳ್ಬಿಡೋ. ನಮ್ಮ ಮನೆ ಒಂದು ಗ್ರಹ ಸೇರ್ಕೊಂಡಿದ್ದೆ, ಇವಾಗ ಅದನ್ನು ಓಡಿಸ್ಬೇಕು. ಏನಾದ್ರು ಉಪಾಯ ಬೇಕು. ಅದು ಯಾವ ಗ್ರಹ ಅನ್ನೋದು ನನಗೆ ಗೊತ್ತು. ಯಾವ ಗ್ರಹ ಸ್ವಾಮಿ? ಶಮಗ್ರಹ. ಅಯ್ಯಯ್ಯ, ನವಗ್ರಹ ಕೇಳಿದ್ದೆ. ದಶಮಗ್ರಹ ಏನು ವಸ್ತು? ಜಾಮನದು ದಶಮಗ್ರಹ ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮ ಹಳೆಯ ದೇವರು ಸೇರಿಕೊಂಡಿದ್ರು, ಹೌದು ಅಲ್ಲವೋ? ಇದನ್ನ ಇವಾಗ ಓಡಿಸ್ಬೇಕು. ಅದಕ್ಕೆ ಯಾವುದೇ ಯಜ್ಞ ಯಾಗಾದಿ ಜಪ ತಪ ಏನು ಯಾವ ಜಪನೂ ಬೇಡ, ಯಾವ ತಪನೂ ಬೇಡ. ನಾನೇ ಆ ದಶಮಗ್ರಹ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಇದೇ ಸಿದ್ಧ. ಕುಡುದು ಅಯ್ಯಯ್ಯೋ ಹೋಗ್ತಾರೆ. ನೋಡಿ, ನಿಮ್ಮ ಅಳಿಯ ನಿಮ್ಮ ಮನೆ ಬಿಟ್ಟು ಹೋಗಿ ಕೂಡುದು. ನೀವು ಬಿಟ್ಟು ಹೋಗ್ಕೂಡುದು, ಇದೇ ನಿಮ್ಮ ಮಾತು. ಭವಿಷ್ಯವನ್ನು ಆದಷ್ಟು ಬೇಗ ಹೇಳಬೇಕು. ಚೆನ್ನಾಗಿದೆಯೋ? ಕೃಷ್ಣವಂತರು
ಮಹಾ ಅದೃಷ್ಟವಂತರು. 4 ದಿನಗಳಲ್ಲಿ ಅದೃಷ್ಟ ಒತ್ತುಕೊಂಡು ಬರುತ್ತೆ. ಅಸೆಂಬ್ಲಿ ಮೆಂಬರು, ಆಮೇಲೆ ಮಂತ್ರಿಗಳಾಗುವ ಅದೃಷ್ಟವಿದೆ. ನಾ ಹೇಳಿಲ್ವಯ್ಯ? ಇವತ್ತು ಮಂತ್ರಿಗಳ ಮಾವನಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀವು ಹೇಳ್ತಾ ಇರೋದು ನಿಜ ತಾನೇ? ಸುಳ್ಳು ಎಂಬುದು ನಮ್ಮ ಹತ್ತಿರವೂ ಸುಳಿಯದು. ವೈದ್ಯರೇ ನಮಸ್ಕಾರ. ನನ್ನ ಆಸೆ ಪೂರೈಸೈತೆ ಅನ್ನೋದು ನಿಮ್ಮಿಂದ ಅದು ಖಾತ್ರಿ ಆಯ್ತು. ಮಾಯಾ ನಮೋ ನಮಃ. ಇನ್ನು ನಿಮ್ ಮನೆಗೂ ಸಾಕು, ನಿಮ್ ಕಾಸು ಸಾಕು. ಸಾಕು ಸಂತು, ಬೇಗ ಸಾಮಾನೆಲ್ಲ ಕಟ್ಟು ಈಗಿಂದೀಗಲೇ ಮನೆ ಬಿಟ್ಟು ಹೋಗ್ಲೇಬೇಕು. ಆಗ್ಲಿ ಅಂದ್ರೆ ಆಗ್ಲಿಂದ ಎಲ್ಲಿ ಹೋಗ್ತಾ ಇದ್ದೀರಾ? ಅದೇ ಇಷ್ಟೊಂದು ಅವಸರ? ಏನ್ ಅವಸರ ಬಂತು ಮಾಯ? ಮಂತ್ರಿ ಆಗೋದು ಖಾತ್ರಿ ಆಯ್ತು. ಇನ್ನು ಮುಂದೆ 1 ನಿಮಿಷ ನಿಲ್ಲೋದಿಲ್ಲ. ಅಯ್ಯಯ್ಯೋ, ಅದಕ್ಕೆ ಇಷ್ಟು ಅವಸರ? ಮಂತ್ರಿ ಆಗೋದೇನೋ ಖಂಡಿತ ಆಯ್ತು. ಮಂತ್ರಿ ಆದ್ಮೇಲೆ ಬಂಗ್ಲೆ ಕೊಡ್ತಾರಲ್ವೋ, ಅವಾಗ ಈ ಮನೆಯನ್ನು ಬಾಡಿಗೆ ಕೊಟ್ಟು ನಾನು ನಿಮ್ ಜೊತೆ ಸರಿ ನೋಡಿ ಅಂತಿದ್ರೆ ಇವ್ರು ಅನುಭವ ಅನ್ಸ್ಕೊಂಡು ಅನ್ನ ತಿನ್ಕೊಂಡು ಬಿದ್ದಿರೋದ್ಕಿಂತ ಬೀದಿ ಭಿಕ್ಷಾಗಳು. ಅಯ್ಯಯ್ಯೋ, ಛೇ 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 ಛೇ. ಏನೋ ಅನ್ನ ಹಾಕಲ ಸಂತಿಗೆ ಒಂದೆರಡು ಮಾತಾಡಿದ್ರೆ ವಿಶ್ವಾಸ ಎಲ್ಲೋ ಇರುತ್ತೆ. ಹೌದು, ಇನ್ನು ಮೇಲೆ ಅವರು ಹೀಗೆಲ್ಲ ಹೇಳೋದಿಲ್ಲ. ನಿಮ್ಮ ಭವಿಷ್ಯ ಅವರಿಗೆ ಗೊತ್ತಿರಲಿಲ್ಲ. ನೀವು ಇಲ್ಲೇ ಇದ್ದು ನಿಮ್ಮ ಮಾವನ ಉಪಚಾರ ಮಾಡಬೇಕು, ಅವರ ಯೋಗಕ್ಷೇಮ ನೋಡ್ಕೋಬೇಕು. ನೋಡಿ ಅಂತಿದ್ರೆ ನೀವ್ ಹೇಳೋ ತರನೇ ನಾನು ಮಂತ್ರಿ ಆಗುವವರೆಗೂ ಇದೇ ಮನೆಯಲ್ಲಿ ಸಿದ್ಧ. ಆದ್ರೆ ಒಂದು ಕಂಡೀಷನ್. ಏನು ಕಂಡೀಷನ್? ಇನ್ನು ಮುಂದೆ ಯಾವ ಕಾರಣಕ್ಕೂ ನೀವು ನನ್ನನ್ನು ಹೀನಾಮಾನ ಅನ್ಬಾರ್ದು. ಅನ್ನೋದಿಲ್ಲ. ಏನಾದ್ರೂ ಮನೆ ಬಿಟ್ಟು ಹೋಗು ಅಂತ ಅನ್ನೋದಿಲ್ಲ. ನೋಡಿ ಅಂತಿದ್ರೆ ನೀವೇ ಸಾಕ್ಷಿ. ಹಾಗೆ ಇನ್ನು ಮೇಲೆ ಎಲ್ಲ ಸರಿ ಹೋಗು. ನಾನಿಂದು ಬರ್ತೀನಿ. ನಮಸ್ಕಾರ. ನೀನ್ ಯಾರು, ನೀನ್ ಎಂಥವನು, ನಿನ್ ಯೋಗ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ದೆ ಅನ್ನೆಂಥ ಬರ್ತದೆ. ಅದನ್ನೆಲ್ಲ ಮರ್ಸ್ಬಿಟ್ಟು ನೀನ್ ಇಲ್ಲೇ ಅನ್ಯೋನ್ಯವಾಗಿರ್ಬೇಕು. ಎಲ್ಲೂ ಹೋಗಕ್ಕ ನನ್ ಮಗ. ಹಾಗೆ ಮಾಮಯ್ಯ, ಇನ್ನೊಂದ್ಸಲ ನೋಡ್ತೀನಿ. ಸರಿ ಹಸು ಕೆರೆ ಹಾಕಿ ನಡೀನ ನಡಿ. ನೀವು ನಡೀರಿ ಮಾಮ, ಕಾದೋಗ್ಬೇಡಿ. ನಡೀರಿ. ಅಂತೂ ಈ ನನ್ನ ಗೆಳೆಯ ಇತಿ ವೇಷ ಹಾಕೊಂಡು ಬಂದಿದ್ರೆ ನನ್ ಗತಿ ಬೇಡ. ಈ ಮನೆ ಬಿಟ್ಬಿಟ್ಟು ನಾನು ಎಲ್ಲಿಗೆ ಅಂತ ಹೋಗ್ಲಿ? ಬನ್ನಿ ಅಂದ್ರೆ ಎಲ್ಲ ಹಾಕಿದೆ ಊಟಕ್ಕೆ. ಅದು ತಾಯಿ ನೋಡಿದ್ಯಾ ಹೇಗಿದೆ ಪ್ಲಾನು? ಪ್ಲಾನ್ ಅಲ್ದೆ ಇನ್ನೇನು? ಈಗಷ್ಟೇ ಆ ಇತಿ ವೇಷ ಹಾಕೊಂಡು ಬಂದಿದ್ನಲ್ಲ, ಯಾರು ಅಂತ ತಿಳಿದಿದ್ದಿ? ಯಾರದು? ನಮ್ಮ ಸ್ಪೀಡ್ ರಾಜ. ಈ ಪ್ಲಾನ್ ಹೂಡಿ ನಿಮ್ಮ ಅಪ್ಪನಿಗೆ ದೊಡ್ಡ ಟೊಪ್ಪಿ ಹಾಕಿದೆ. ಅಸಾಧ್ಯ ಅಂದ್ರೆ ನೀವೇ ನೋಡಿ, ನಮ್ಮ ಅಪ್ಪಗೆ ಟೊಪ್ಪಿ ಹಾಕ್ತಿದ್ದೆ. ಏನ್ ಅನ್ಕೊಂಡಿ ಭೀಮಣ್ಣ? ಏನ್ ಅನ್ಕೊಂಡಿ? ಸಾಧ್ಯ ಇಲ್ಲ ನೀವು. ಇದು ಮಂತ್ರಿ ಅದಕ್ಕೆ ಮುಂಚೆ ಮೆಂಬರ್ ಆಗೋದಕ್ಕೆ ನಿನಗೆ ಓಟ್ ಯಾರೇ ಹಾಕೋದು? ಏನಂದ್ರಿ ಮಾಮಯ್ಯ? ನನಗೆ ಓಟು ಯಾರು ಹೋದೆ ಅದಿಲ್ಲ ಮಾಮಯ್ಯ. ನಾನು ಯಾರ ಪರವಾಗಿ ನಿಲ್ಲೋದು ಅಂತ ಗೊತ್ತೇ ನಿಮಗೆ? ಯಾರ ಪರವಾಗಿ? ನಮ್ಮ ದೇಶದ ಲಕ್ಷೋಪಲಕ್ಷ ನಿರುದ್ಯೋಗಿಗಳ ಪರವಾಗಿ. ಅವರೆಲ್ಲರ ಪ್ರತಿನಿಧಿ ನನಗೆ ಗೊತ್ತು ಮಾಮಯ್ಯ. ಅವರೆಲ್ಲರೂ ನನಗೆ ಓಟ್ ಹಾಕೋದು. ಸಾಕು ಮುಚ್ಚಯ್ಯ ಬಾಯಿ. ಇವನು ಓಟಿಗೆ ನಿಲ್ತಾನಂತೆ. ಈ ದೇಶದ ಲಕ್ಷೋಪಲಕ್ಷ ಜನ ಈ ಭಿಕ್ಷೆಗಳು ಓಟ್ ಹಾಕ್ತಾರಂತೆ. ಇವನು ಮೆಂಬರ್ ಆಗಿ ಮಂತ್ರಿ ಆಗ್ತಾನಂತೆ. ಇದೇ ಮಾಮಯ್ಯ ಹೀಗೆ ಮಾತಾಡ್ತಿದ್ರ? ಈಗ ತಾನೇ ಎತ್ತಿಗಳು ನನ್ನ ಕೈ ನೋಡಿ ಹೇಳ್ತು ಮರ್ತೋಗ್ಬಿಡ್ಲೆ. ಯತಿ ಆ ಚೋರ್ ಗುರುಗೆ ಚಂದ ಶಿಷ್ಯ ಬೇರೆ. ಯಾರತ್ರಿ ಆಗ್ತಾ ಇಲ್ಲ ಅವನು. ಏನು ಅನ್ಕೊಂಡಿದ್ಯಾ ಈ ರಾಯ ನರಸಿಂಹಯ್ಯನ್ನ? ಆ ಚೋರ್ ಯತಿ ನಿನ್ನ ಇಸ್ಪೇಟ್ ರಾಘಣ್ಣನ ಮೇಲೂ ನಿನ್ನ ಮೇಲೂ ಚೀಟಿಂಗ್ ಕೇಸ್ ಹಾಕಿ 3 ವರ್ಷ ಕೇಳಿಲ್ಲ ಅಂದ್ರೆ ಕತ್ಲೆ ಕೋಣೆಯಲ್ಲಿ ತೋರಿಸದೇ ಇದ್ರೆ ಈ ರಾಯ ನರಸಿಂಹಯ್ಯನ ಬೇರೆ ಹೆಸರಿಡ್ತಾರೆ. ಈ ಜಾಗ ಮಾಮಯ್ಯ ತೀಪು ಹಾಕ್ತಾ ಇದ್ದೀರಾ ನೋಡಿ.
ಇಂದಿಗೆ ಆಗೋಯ್ತು. ಇನ್ ಮುಂದೆ ನನಗೊಂದು ಚಾಕರಿ ಸಿಗೋವರೆಗೂ ನಿಮ್ ಮುಖ ನೋಡಲ್ಲ, ನಿಮ್ ಮನೆ ಹೊತ್ತು ತುಳಿಯಲ್ಲ. ಗೆದ್ದೆ ಹೊರಗಯ್ಯ ಹೊರಗೆ. ಅಪ್ಪ ಅಪ್ಪ ಹೋಗಿ ಬಿಡಮ್ಮ. ಈ ತರ ಚಾಲೆಂಜ್ ಮಾಡ್ಕೊಂಡಾದ್ರೂ ಒಂದು ಕೆಲಸ ಹುಡ್ಕೊಂಡು ಸಂಪಾದನೆ ಮಾಡೋ ಹಾಗಾಗ್ಬಾ. ಈಗ ಬರ್ತೀನಿ. ಏನಂದ್ರೆ ಆಮೇಲೆ ಏನಾಯ್ತು? ಆಮೇಲೆ ಏನು ಅವನ್ ಮಾವ ಢಂಗ ಅರಿಯ ಮಂತ್ರಿ ಆಗ್ತಾರೆ ಅಂತ ಕೇಳಿ ಬಾವ ಇಕ್ಕಿ ಆಗಿರ್ಬೇಕು. ಅವನನ್ನ ನಿಜವಾದ ಎತ್ತಿಂತಲೇ ನಂಬಿಟ್ಟ. ನಾನು ಹೇಳೋ ಭವಿಷ್ಯದಲ್ಲಿ ಪೂರ್ಣ ವಿಶ್ವಾಸ ಇಟ್ಟ ನೋಡು. ಹಾಗಾದ್ರೆ ಭೀಮಣ್ಣ ಬೀದಿರ್ತಾನೆ ಬರಲ್ಲ. 1500 ಯಾರನ್ನೇ ಕಿಟ್ಟಿರ್ತಾನೆ. ಏನು ಏನ್ ಮಾತಾಡ್ದೆ? ಇಟ್ಕೋದು ಏನು? ಇಟ್ಕೋದಿರ್ಲಿ, ಇಟ್ಕೋ ಮುಂಚೆನೆ ಹತ್ತಿದ್ರು ಮನೆ ಬಿಟ್ಟು ನಡೆಸಿದ್ರು. ಯಾಕೋ ನನ್ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ. ಈ ಪ್ಲಾನ್ ಏನೋ ಚೆನ್ನಾಗಿ ಇಟ್ಕೊಳೋ. ಏನೋ ಗೊತ್ತಿಲ್ಲ, ಎಲ್ಲ ವಿಷಯ ನನ್ನ ಮಾವನಿಗೆ ಗೊತ್ತಾಗಿ ಅವರಿಗೂ ನನಗೂ ಜಗಳೂ ಆಯ್ತು. ನನ್ನ ಮನೆ ಬಿಟ್ಟು ಓದಿಬಿಟ್ಟು. ಏನು ಮನೆ ಬಿಟ್ಟು ಹೋಗ್ಬಿಟ್ರ? ಇದನ್ ಖಂಡಿತ ಸಹಿಸಕ್ಕಾಗಲ್ಲ ಕಣ. ಮನೆ ಬಿಟ್ಟು ಹೋದ್ರ ಅಂದ್ರೆ ಏನು? ಇವ್ರ ಮಾವನಿಗೆ ಬುದ್ಧಿ ಕಲಿಸಿ ಅವರೇ ಇವ್ರನ್ನ ಹುಡುಕೊಂಡು ಇಲ್ಲಿ ಬಂದು ಇವ್ರನ್ನ ಕರ್ಕೊಂಡು ಹೋಗಂಗ್ ಏನಾದ್ರು ಮಾಡ್ಬೇಕು. ಪ್ಲಾನ್ ಹುಡುಕ್ಲೇಬೇಕು. ಏನಾದ್ರು ಪ್ಲಾನ್ ಹುಡುಕೋಳಿಕ್ಕೆ ಅದಿರ್ಲಿ, ಏನೋ ಸಂಘ ಸ್ಥಾಪಿಸ್ತೀನಿ ಅಂತ ಇದೀರಲ್ಲ, ಏನಾಯ್ತು? ಓಹೋ, ಅಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ರೆಡಿ ಆಗಿದೆ. ಹೌದಾ? ತೆಗೆದು ಓದ್ಬಿಡವ. ಅವನು ಕೇಳ್ರಿ. ಓದು. ಒಂದಿನ ಕೇಳಿ. ಈ ಸಂಘಕ್ಕೆ ಅಖಿಲ ಕರ್ನಾಟಕ ನಿರುದ್ಯೋಗಿಗಳ ಸಂಘ ಎಂದು ಕರೆಯತಕ್ಕದ್ದು. ಯಾವ ನಿರುದ್ಯೋಗಿ ಬೇಕಾದರೂ ಈ ಸಂಘಕ್ಕೆ ಸದಸ್ಯನಾಗಬಹುದು. ಯಾರು ಬೇಕಾದ್ರು ಸಂಘದ ಸದಸ್ಯರಾದವರು ಮೀಸೆ ಬಿಡುವಂತಿಲ್ಲ. ನೀಸೇ ಕೊಟ್ಟಲ್ಲ ಫ್ರೆಂಡ್ಸ್ಗಾರ. ನೀವ್ ನೀಜೆ ಬಿಟ್ಕೊಂಡು ಈ ರೂಲ್ಸ್ ಬರೀತಾರೇನೋ. ಸಂಘದ ಅಧ್ಯಕ್ಷ ಹೋಗಿ ಮುಂದೆ ಹೋಗ್ತೀನಿ ಕೇಳ್ರು. ಸಂಘಕ್ಕೆ ಎಲ್ಲಾ ವೃತ್ತಪತ್ರಿಕೆಗಳನ್ನು ಕಳಿಸತಕ್ಕದ್ದು. ಅದರಲ್ಲಿ ಬರುವ ಎಲ್ಲಾ ಜಾಹೀರಾತುಗಳಿಗೂ ಅರ್ಜಿ ಗುಜರಾಯಿರತಕ್ಕದ್ದು. ಸಂಘದಲ್ಲಿ 2 ಜೊತೆ ಉಲನ್ ಸೂಟು ಇರತಕ್ಕದ್ದು. ಅದು ಸರಿ. 2 ಜೊತೆ ಉಲ್ಲನ್ ಸೂಟು ಯಾಕೆ? 1 ಜೊತೆ ಉದರ ಉಬ್ಬಿದವರಿಗೂ, ನನ್ನಂತವ್ರಿಗೆ. ಇನ್ನೊಂದು ಜೊತೆ ಕುಚೇಲ ಕುಲದವರಿಗೂ ಸರಿಯಾಗಿ ಒಂದೇ ಹೊಲಿಸಿರತಕ್ಕದ್ದು. ಅದಕ್ಕಾಗಿ ಇಂಟರ್ವ್ಯೂ ಬಂದಾಗ ಅವರು ಈ ಸೂಟುಗಳನ್ನು ಧರಿಸಿಕೊಂಡು ಹೋಗಬಹುದು. ಇನ್ನು ಉಳಿದ ಬಟ್ಟೆಗಳನ್ನ ಯಾರು ಬೇಕಾದ್ರೂ ನನ್ನ ಪ್ಯಾಂಟು, ನೀನು ಇವನ್ ಚಡ್ಡಿ, ಅವನು ಹಂಗೆ ಹಂಗೆ ಹಂಗೆ. ಏನೋ ಹೋಯ್ತು. ಮುಂದೆ ಕೂತೀನಿ ಕೇಳ್ರ. ಸಂಘದ ಸದಸ್ಯರಿಗೆ ಏನಾದರೂ ಕೆಲಸ ಸಿಕ್ಕಿದರೆ ಅಂತವರು ತಮ್ಮ ಮೊದಲ ತಿಂಗಳ ಸಂಬಳವನ್ನು ಸಂಘದ ನಿಧಿಗಾಗಿ ಕೊಡತಕ್ಕದ್ದು. ಇದೊಂದು ಇಟ್ಕೊಬಿಡು ನನ್ನ ಸಂಘದಿಂದ. ಸಂಘಕ್ಕೆ ಚಂದ ಮೂಲಕ ನಿಧಿ ವಸೂಲು ಮಾಡತಕ್ಕದ್ದು. ನಮ್ಮ ಸಂಘಕ್ಕೆ ಚಂದ ಯಾರು ಕೊಡ್ತಾರೆ? ಚಂದ ಯಾರು ಕೊಡ್ತಾರ? ನಮ್ಮೂರಿನ ದೊಡ್ಡ ಮಾಸ್ಟರ್ಲ್ಲ ಇಲ್ವಾ? ಅವರಿಂದ ವಸೂಲು ಮಾಡುವ ಅಷ್ಟೇ. ಅಷ್ಟೇ. ಕರ್ನಾಟಕದ ಲಕ್ಷೋಪಲಕ್ಷ ನಿರುದ್ಯೋಗಿಗಳನ್ನು ಪ್ರತಿನಿಧಿಸಿ ಅವರ ಕಷ್ಟ ನಷ್ಟಗಳನ್ನು ನಿವಾರಿಸಲು ನಿರುದ್ಯೋಗಿಗಳ ಪ್ರತಿನಿಧಿಯಾಗಿ ನಮ್ಮ ಸಂಘದಿಂದ ಪ್ರತಿ ಚುನಾವಣೆಗೂ ಒಬ್ಬೊಬ್ಬ ಸ್ಪರ್ಧೆಯನ್ನು ನಿಲ್ಲಿಸತಕ್ಕದ್ದು. ವಿಮಾನ ಹೇಗಿದೆ ಯಾರು? ಬಹಳ ಚೆನ್ನಾಗಿದೆ ಕಣ, ಬಹಳ ಚೆನ್ನಾಗಿದೆ. ಭಾರತ ರಾಜ್ಯಾಂಗ ರಚಿಸುವಾಗ ನನ್ನ ಒಬ್ಬ ಸದಸ್ಯನನ್ನಾಗಿ ತಗೋಬೇಕಾಗಿತ್ತು ಕಣೋ. ಎಷ್ಟೋ ನಿರುದ್ಯೋಗದ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿತ್ತಲ್ಲೋ. ಏನ್ ತಲೆ, ಏನ್ ತಲೆ. ಏನ್ ಹೇಳ್ತೀಯ? ನಮ್ ಮುಂದಿನ ಎಲೆಕ್ಷನ್ಗೆ ಇವರೇ ನಮ್ ಕ್ಯಾಂಡಿಡೇಟ್. ವಿಮಾನನೇ ಕ್ಯಾಂಡಿಡೇಟ್. ಕರೆಕ್ಟು. ಅಷ್ಟೇ ಅಲ್ವೋ ಭೀಮಣ್ಣ? ಮಂತ್ರಿ ಮಂಡಲದಲ್ಲಿ ನಿರುದ್ಯೋಗಿಗಳಿಗೂ ಪ್ರಿಯಾರಿಟಿ ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಹೊರಡಾಡ್ಬೇಕು ನೋಡಿ. ಅಯ್ಯೋ, ಈ ರೂಟ್ ಮರ್ತೋಗ್ಬಿಡ್ತು. ಏನ್ ಐಡಿಯಾ ಬೇಡ ನಿಂದ? ಅದಿರ್ಲಿ, ಇವಾಗ ಪಾಪ ನಮ್ ಭೀಮಣ್ಣನಿಗೆ ಆಶ್ರಯ ಇಲ್ಲ. ಏನಾದ್ರೂ ಮಾಡಿ ಈ ಅನ್ಎಂಪ್ಲಾಯ್ಡ್ ಹೆಂಗೆ ಏನಾದ್ರೂ ಒಳ್ಳೆ ಆಶಯ ಕೊಟ್ಬಿಟ್ಟು ಇನ್ನೊಂದು ವಾರದಲ್ಲಾದ್ರೂ ಅವ್ನ ಮಾವನ್ ಮನೆ ಸೇರೋಗ್ ಮಾಡ್ಬೇಕು ನೋಡ್ರು. ಮಾವನಿಗೆ
ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಪಾಪ ನಿಮ್ಮನ್ನು ಮನೆ ಸೇರಿಸ್ಬೇಕು. ಅಷ್ಟೇ ಅಲ್ವೋ, ಇವನ್ ಮೂಲಕ ನಮ್ಮ ನಮ್ಮ ಮಾವನರು ಕೂಡ ಎಚ್ಚೆತ್ತೊಳಗೆ ಮಾಡ್ಬೇಕು. ಈ ಕೆಲಸಕ್ಕೆ ಸರಿ ಅನ್ಕೊಂಡಿದ್ದೆ. ನೀನೇ ಸರಿಗಳಾಗಿದೆ ಅದಕ್ಕೆಲ್ಲ. ಆಯ್ತಪ್ಪ, ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ, ನನಗೂ ಒಂದ್ 2 ದಿವಸ ಟೈಮ್ ಕೊಡ್ರು. 2 ದಿವಸ ಟೈಮ್ ಕೊಡ್ರು. ಒಂದ್ ಒಳ್ಳೆ ಪ್ಲಾನ್ ಮಾಡ್ಬಿಟ್ಟು ನಿನ್ನ ನಿಮ್ ಬಾವನ ಮನೆಗೆ ಸೇಫ್ ಆಗಿ ಮಾಡ್ಬಿಡ್ತೀವೋ. ಅದು ಏನೋ ಒಂದು ಪ್ಲಾನ್ ಹುಡುಗರು. ಆಯ್ತು ಕಣ, ಯೋಚನೆ ಮಾಡ್ಬೇಡ್ವೋ. ನಡೀರು. ಏನ್ ಹೇಳ್ತಾವಲ್ಲ ಎಲ್ಲ ಸರಿ. ಆಗೋಯ್ತಲ್ಲ, 1 ವಾರ ಆಯ್ತು. ಎಲ್ಲಿ ಹೋಗಿದ್ದಾನೋ, ಟೇಬಲ್ ಬೇರೆ ಕಾಸಿರಲ್ಲ. ಹೇಗೆ ಹುಡ್ಕೋದಿವ ನನ್ನ? ಏನು ತಪ್ಪಿಸ್ಕೊಂಡ್ರೆ ಕಟ್ಟೆ ಬಾಳ್ಗೋಡೆ ಪಕ್ಕದಲ್ಲಿ ಅಂತ ಇಲ್ಲ, ಆ ಸ್ನೇಹಿತರ ಜೊತೆ ಅಲ್ಲ ಇರ್ಬೇಕು. ಏನಮ್ಮ 1 ವಾರ ಆಯ್ತಲ್ಲ ಅಪ್ಪ, ಅವ್ರದ್ದೇನು ಸುಳುವೇ ಇಲ್ಲ. ಕಾಶಿನೋ ರಾಮೇಶ್ವರ ಅಂತ ಎಲ್ಲಿ ಹೋದ್ರೋ ಗೊತ್ತೇ ಇಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕ್ಸಿ ಅಪ್ಪ. ಕಷ್ಟನೋ ಸುಖನೋ ಕಟ್ಕೊಂಡಿಕ್ ಅವ್ರ ಜೊತೆಗೆ ಹೊರಟೋಗ್ಬಿಡ್ತೀನಿ ನಾನು. ಎಲ್ಲಿ ಹೋಗಿರ್ತಾನಮ್ಮ? ಆ ಸ್ನೇಹಿತರ ಜೊತೆ ಸೇರ್ಕೊಂಡು ಇಲ್ಲೇ ಇಲ್ಲೋ ಅಲ್ದಾಡ್ತಾ ಇರ್ತಾನೆ. ಇನ್ನೇನು ಇವತ್ತೋ ನಾಳೆನೋ ಈಗ್ಲೋ ಆಗೋ ಬಂದು ಬಿಡ್ತಾನೆ. ಏನು ನೋಡಿದ್ಯಾ, ನಾನು ಹೇಳಿಲ್ಲ ಹಾಜರು ಆಗುತ್ತೋ ಶಬ್ದ ಹೋಗಿ ನೋಡು. ಬಂದ್ರೆ ಅಲ್ಲ, ಓದಿಯ ಪಿಶಾಚಿ ಅಂದ್ರೆ ಒಂದೇ ಗಲಾಕ್ಷೆ ಅಂತ ಈಗ ಹೋದ ಹಾಗೆ ಬಂದ. ಏನೋ ಭಯ, ಏನೋ ಹುಡುಕ್ತಾ ಇದ್ದೀರಾ? ನೀವು ಬಾಗಿಲೋ ಬಿಹೇವಿಯರ್ ಆಫ್ ಡಾಗ್ ಅನ್ನೋ ಬೋರ್ಡ್ ನೋಡಿ ಬೆದರಿ ಒಳಗೆ ಬಂದೆ. ಇನ್ನೂ ಇರೋ 75 ಪೌಂಡ್ ಮಾಂಸದಲ್ಲಿ 10 ಪೌಂಡ್ ಮಾಂಸ ನಾಯಿ ಬಾಯಿಗೆ ಹಾಕಾಕ್ಬೇಕು ಅಂತ ಎದುರ್ಕೊಂಡು ಬಂದೆ. ಆದ್ರೆ ಒಳಗೆ ಬರೋಕ್ಕೂ ನಾಯಿಗೆ ಏನ್ ಕಾಣಲಿಲ್ಲ. ನಾಯಿ ಕಾಣಿಸಕ್ಕೆ ಇದ್ರೆ ತಾನೆ. ನೋಡಿ, ಇನ್ನ ಬೆಳಗಾದ್ರೆ ಆ ಸಂಘ ಈ ಸಂಘ, ವಿಧವಾ ವಿವಾಹ ಸಂಘ, ಸ್ವಾಮಿಗಳ ಸಮಾಧಿ, ದೇವಸ್ಥಾನದ ನಿಧಿ ಅಂತ ಹೇಳ್ಕೊಂಡು ಚಂದ ಕೇಳಕ್ ಬರೋರ್ ಗಲಾಟೆ ಜಾಸ್ತಿ ಆಗಿ ಕಾಟ ತಪ್ಪಿಸ್ಕೊಳ್ಳೋಣ ಅಂತ ಬೋರ್ಡ್ ಸಾಕಿಸಿದೆ ಅಷ್ಟೇ. ಕೊಂಡ ಇದ್ದೀರಲ್ಲ, ಬನ್ನಿ. ಪರವಾಗಿಲ್ಲ ಪರವಾಗಿಲ್ವೋ? ಏನು ಸಮಾಚಾರ? ತಮ್ಮ ಪರಿಚಯ ಆಗಲಿಲ್ಲ. ತಮ್ದೇನು ಮಾರಾಮಾರಿ ಕೇಸೋ ಅಥವಾ ಗಂಡ ಹೆಂಡತಿ ಜಗಳವೋ? ಯಾವೇನು ಇಲ್ಲ. ನಿಮ್ಮನ್ನು ನೋಡಿದ್ರೆ ಪಾಪ ಮೃದು ಸ್ವಭಾವದವರ ಕಾಣ್ತೀರಾ. ಇನ್ನು ಮಾರಾಮಾರಿ ಎಲ್ಲೂ ಆಡ್ತೀರಾ. ಗಂಡ ಹೆಂಡತಿ ಜಗಳವಂತೂ ಸದ್ಯಕ್ಕೆ ನನಗೆ ಹೆಂಡತಿ ಅಲ್ಲಿಂದ ಬರ್ಬೇಕು. ಓ, ಬ್ರಹ್ಮಚಾರಿ ಗ್ರೂಪ್ ಕಾಣುತ್ತೆ. ಮದುವೆ ಆಗಿದೆ, ಆದ್ರೆ ಹೆಂಡತಿ ತಂದೆ ಮನೆಯಲ್ಲೇ ಇದ್ದಾರೆ. ಹೊಸದಾಗಿ ಮದುವೆ ಆಗಿರ್ಬೇಕು. ಮದುವೆ ಆಗಿ 3 ವರ್ಷ ಆಯ್ತು. ಹೆಂಡತಿ ಇನ್ನು ತಂದೆ ಮನೆಯಲ್ಲೇ ಇದೆ. ಓ, ಗರ್ಭಿಣಿ ಹೆಂಗಸೇನೋ? ಅಯ್ಯೋ ತಂದೆ, ಹಂಗಿದ್ರೆ ಗೊತ್ತಾಯ್ತು. ಅರ್ಥವಾಯ್ತು. ನಿಮ್ಮ ಹೆಂಡತಿನ ಕಳಿಸ್ಕೊಡೋದು ಒಪ್ಪತಾ ಇಲ್ಲ. ಅದಕ್ಕೋಸ್ಕರ ಅವ್ರ ಮೇಲೆ ನೀವೊಂದು ಕೇಸ್ ದಾಖಲು ಮಾಡಕ್ ಬಂದಿದ್ದೀರಾ? ಇಲ್ಲ ಸರ್, ಹಾಗೇನು ಇಲ್ಲ. ಏನ್ರಿ ಅದು ಇಲ್ಲ ಅಂತೀರಾ, ಇದು ಇಲ್ಲ ಅಂತೀರಾ. ಮಾರಾಮಾರಿ ಇಲ್ಲ, ಗಂಡ ಹೆಂಡತಿ ಜಗಳ ಇಲ್ಲ. ಮತ್ತೆ ಯಾಕ್ರಿ ನೀವು ಬಂದಿರೋದು? ನಾವು ಈ ಊರಿನಲ್ಲಿ ಒಂದು ಹೊಸ ಸಂಘ ಸ್ಥಾಪನೆ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮಂತ ದೊಡ್ಡ ಮನಸ್ಸಿಂದ ಚಂದ ಕೇಳೋಣ ಅಂತ. ಈ ಊರಲ್ಲಿ ಇಷ್ಟೊಂದು ಜನದ ಮಧ್ಯ ಬೇರೆ ದೊಡ್ಡ ಮನಸ್ಸು ಯಾರು ಗೊತ್ತಾಗಲ್ವೇನ್ರಿ? ನಿಮ್ಮ ಕಣ್ಣಿಗೆ ನಾನು ಒಬ್ಬನೇ ಕಣ್ಣೆ ಅಂದ್ರೆ ಕೋಪ ಮಾಡ್ಕೊಳ್ಬೇಡಿ ಸರ್. ಇವ್ರೆಲ್ಲ
ದೊಡ್ಡ ಮನುಷ್ಯರು ಅಂದ್ರಿ, ಸಂತೋಷ ಸಂತೋಷ. ಹಸ್ತಕನ ಚೆನ್ನಾಗಿದೆ ಅಂದ್ರಿ, ಬಹಳ ಸಂತೋಷ. ನೋಡಿ, ನೀವ್ ಏನೇ ಹೊಗಳಿ ನನ್ನ ಹತ್ರ 3 ಕಾಸು ವಸೂಲ್ ಮಾಡಕ್ ಆಗೋದಿಲ್ಲ. ಬೇಕಿದ್ರೆ ಹೇಳಿ, ನಿಮ್ಮ ರಸೀದಿ ಪುಸ್ತಕದಲ್ಲಿ 1000 ರೂಪಾಯಿ ಕೊಟ್ಟಿದ್ದೀನಿ ಅಂತ ರುಜು ಮಾಡಿ ಕೊಡ್ತೇನೆ. ನಾನು ಕೊಟ್ಟಿಲ್ಲದೆ ಇದ್ರು ಕೊಟ್ಟಿದ್ದೀನಿ ಅಂತ ಬರ್ದಿರೋ 1000 ನಾವು 3 ಲಕ್ಷ ನೋಡಿ ಈ ಊರಲ್ಲಿರೋ ಶ್ರೀಮಂತ ಗುರಿಗಳೆಲ್ಲ ನಿಮ್ಮ ಹಳ್ಳಿಗೆ ಅವಾಗ ಬೀಳ್ಬೋದು. ಬೇಕಾದ್ರೆ ಹೇಳಿ ಬರ್ದು ಬಿಸಾಕ್ತೀನಿ. ಯಾರದು? ಒಳಗ್ ಬನ್ನಿ, ಒಳಗ್ ಬನ್ನಿ. ನಮಸ್ಕಾರ ನಮಸ್ಕಾರ. ಇದು ಲಾಯರ್ ನರಸಿಂಹರಾಯರ ಮನೆನಾ? ಇದು ಲಾಯರ್ ನರಸಿಂಹಯ್ಯನ ಮನೆ. ನರಸಿಂಹಯ್ಯವರೇ, ನಾನು ಮೈಸೂರಿಂದ ಬಂದಿದ್ದೇನೆ. ಓ, ಮೈಸೂರಿಂದ ಬಂದ್ರು, ಪ್ರಯಾಣ ಎಲ್ಲ ಸುಖವಾಗಾಯ್ತು? ಏನೂ ಇಲ್ಲ, ಹಾಗೆ ತಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಮೈಸೂರಿಂದ ಬಂದ್ರು, ನೋಡ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಅಲ್ರಿ, ಇನ್ನು ನಿಂತ ಇದ್ದೀರಾ? ನೀವ್ ಹೇಳ್ದಂಗೆ ಆಗ್ಲಿ ಸಾರ್. ಅಲ್ಲ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬರುವಾಗ ದಾರಿಯಲ್ಲಿ ಯಾರನ್ನಾದ್ರೂ ಕೊಂದುಬಿಟ್ಟು ಇಲ್ಲ ಮಾರಾಮಾರಿ ಮಾಡ್ಕೊಂಡು ಅದೆರಡು ಕೈಯಲ್ಲಿ ಆಗದೆ ಇದ್ದ ಮೇಲೆ ಒಂದು ಸಾಲ ತಗೊಂಡು ವಾಪಸ್ ಕೊಡದೆ ಕೇಸ್ ತಗೊಂಡು ಬರೋದು ಬಿಟ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗಕ್ ಬರ್ತೀರಾ? ಇಲ್ಲ ಚಂಡ ತಗೊಂಡೋಗಕ್ ಬರ್ತಾರೆ? ನಾನು ಇಲ್ಲ, ಕೊಂಚ ಮುಖ್ಯ ವಿಷಯ ಮಾತಾಡ್ಬೇಕಾಗ್ತದೆ. ಮುಖ್ಯ ವಿಷಯ ಮಾತಾಡ್ಬೇಕು. ಏನ್ರಿ ಮನೆ ಬರ್ದಾಯ್ತು, ಇನ್ನು ಬಸವಣ್ಣಂತರ ನಿಂತೇ ಇದ್ದೀರಾ? ಬರ್ದಿದ್ದೇನೋ ಸರಿ ಸಾರ್, ಬರ್ದಂತೆ ದುಡ್ಡು ಬರ್ಬೇಕಲ್ಲ. ಯಾವ ದುಡ್ಡು? ಏನ್ ದುಡ್ಡು? ಎಂತ ದುಡ್ಡು? ಡೊನೇಷನ್ ಸಾರ್, 1000 ರೂಪಾಯಿ. ಏನ ನೀ ಹೇಳೋದು? ಅಲ್ಲ ಸಾರ್, ಬರ್ದಂತೆ ಹಣ ದಯಪಾಲಿಸಿ. ಹಣ ಯಾಕಯ್ಯ? ಇಲ್ಲಿಂದ ಹೋಗ್ತೀಯ ಇಲ್ಲೋ? ಯಾಕ ಹಣ ಕೊಡೋವರೆಗೂ ಇಲ್ಲಿಂದ ಕಲ್ಲಿದ್ರೆ ತಾನೆ. ಇದೇ ನೋಡು, ಚಂದ ಎತ್ತಕ್ ಬರೋರಲ್ಲ, ಗೌರವವಾಗಿ ಇಲ್ಲಿ ಇತರ ಬರ್ತಾರೆ, ಬಂದ್ಮೇಲೆ ಹುಲಿ ಆಗ್ಬಿಡ್ತಾರೆ. ಅದೇನ ಜಗಳ? ನೀವು ಅದೇನ ಜಗಳ? ತಾವು ದೊಡ್ಡ ಮನುಷ್ಯರು, ನೀವಾದ್ರೂ ಹೇಳಿ ಸರ್ ನ್ಯಾಯನ. ರೈಟ್ ರೈಟ್ ಹೇಳ್ರಿ. ನಮ್ಮ ಅಖಿಲ ಕರ್ನಾಟಕ ನಿರುದ್ಯೋಗಿಗಳ ಸಂಘದ ಪರವಾಗಿ ನಿಧಿ ವಸೂಲಿಗಂತ ಈ ಮಾನವೀಯರ ಹತ್ರ ಬಂದೆ. ಹೌದಾ? ಸ್ವಾಮಿ, ಉದಾರವಾಗಿ ಸಹಾಯ ಮಾಡಿ ಅಂದೆ. ಇವರು ನಾನು ಈ ಊರಿಗೆ ದೊಡ್ಡ ಮನುಷ್ಯ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 100 ರೂಪಾಯಿ ಸುಳ್ಳು ಮಾಡ್ತಾ ಇದೆಯಾ? ಆದ್ರೆ ನ್ಯೂಸ್ ಪೇಪರ್ನಲ್ಲಿ ಹೆಂಗಾದ್ರೂ ಮಾಡಿ ನನ್ನ ಹೆಸರನ್ನ ಫ್ರಂಟ್ ಪೇಜಲ್ಲಿ ಬರಂಗ್ ಮಾಡಿ ಅಂತ ಅಂಗಲಾಸಿ ಬೇಡ್ಕೊಂಡು ನಿಮ್ಮ ಹೆಸರಲ್ಲೇ 1000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಬರ್ದ್ಬಿಟ್ಟು ದುಡ್ಡು ಕೊಡದೆ ಹೋಗೋ ಅಂತಾರಲ್ಲ ಸ್ವಾಮಿ, ನ್ಯಾಯನ? ಅಷ್ಟೇ ಸರಿಯಾಗಿ ಹೇಳ್ರಿ. ಹೌದು, ಅವರು ನನ್ನ ಎದುರುಗೆ ಬರೆದದ್ದು ಉಂಟು, ನಾನು ಅಲ್ಲಿಂದ ನೋಡ್ತಾ ಇದ್ದೆ. ಸರಿ, ಹೌದು, ಬರದಂತೆ ದುಡ್ಡು ಕೊಡ್ಬೇಕು ತಾನೆ? ಕೊಡ್ತಾರಯ್ಯ, ಕೊಡದೆ ಹೋಗ್ತಾರೆ. ಅವ್ರೇನು ಕೊಡಲ್ಲ ಅಂತ ಹೇಳಿದ್ರ? ಕೊಡ್ತಾರೆ 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 ಕೊಟ್ಬಿಡಿ ಸರ್. ಸಾಕ್ರಿ, ಒಳ್ಳೆ ಖಾಲಿ ನ್ಯಾಯ. ಅದೇ ನಿಮ್ಗೆ ಏನಾಗಬೇಕಾಗಿತ್ತು ಅದನ್ನ ಮೊದಲು ತಿಳಿಸಿ. ಕೋಪ ಬರ್ಕೋಬೇಡಿ. ಅಳಿಯ ದೇವರ ವಿಚಾರ ಬೇಕಾಗಿತ್ತು. ಅಳಿ ದೇವ್ರು, ಅವನು ಯಾವನ್ರಿ ದೇವ್ರು? ಅಲ್ಲಿ ಯಾರು ರಾಕ್ಷಸ ಅವನು. ಈಗ ಹೇಳ್ತೀರಲ್ಲ ಸರ್, ನಿಮ್ಮ ಮಗಳಿಗಾಗಿಯೇ ಹುಟ್ಟಿ, ನಿಮ್ಮ ಮಗಳಿಗಾಗಿಯೇ ಬೆಳೆದು, ನಿಮ್ಮ ಮಗಳನ್ನೇ ಮದುವೆ ಮಾಡಿಕೊಂಡು ಬಾಳು
ಅಂತ ರೀ ಸ್ವಾಮಿ, ಆ ನನ್ನ ಅಳಿಯ ನಿಮಗೇನಾದ್ರೂ ಹಣ ಕೊಟ್ಬಿಟ್ಟು ನಮ್ಮ ಮಾವನ ಮುಂದೆ ಹೋಗಿ ನಿಂತ್ಕೊಂಡು ಹೊಗಳು ಅಂತ ಹೇಳಿ ಕಳಿಸಿದಾನೇನ್ರಿ? ಹಾಗೇನಿಲ್ಲ ಸಾರ್. ಮತ್ತೆ ನಾನೇ ನಿಮ್ಮ ಅಳಿಯನ ಹೊಗಳು ಪಟ್ಟನಾಗಿ ಬಂದಿಲ್ಲ ಸಾರ್. ನಿಮ್ಮ ಅಳಿಯನ ಕುಲ, ಗೋತ್ರ, ನಕ್ಷತ್ರ ಎಲ್ಲ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಸಾರ್. ನನ್ನ ಅಳಿಯನ ಕುಲ ಗೋತ್ರ ನಿಮಗೆ ಯಾಕೆ? ಏನೋ ಹೆಣ್ಣು ಹೆಚ್ಚು ತಂದೆ, ನನಗೂ 8 ಜನ ಹೆಣ್ಣು ಮಕ್ಕಳು. ಕಮಲ, ವಿಮಲ, ಸುಶೀಲ. ತಡೀರಿ, ನೀವು ಮಾತಾಡ್ತಾ ಇರೋದು ನನ್ನ ಅಳಿಯನ ಬಗ್ಗೆ. ಮದುವೆ ಆಗಿದೆ, ಅದಕ್ಕೆ ಅವನ ಅಳಿಯ. ನನ್ನ ಮಗಳು ಅವನಿಗೆ ಧರ್ಮ ಪತ್ನಿ. ಅದೆಲ್ಲ ಗೊತ್ತು ಸರ್. ಮತ್ತೆ ಆದ್ರೂ ನನ್ನ ಮೊದಲನೇ ಮಗಳನ್ನ ನಿಮ್ಮ ಮೊದಲನೇ ಅಳಿಯನಿಗೆ ಕೊಟ್ಟು 2ನೇ ಮದುವೆ ಮಾಡಬೇಕು ಅಂತ ಒಂದು ಆಸೆ. ಏನ್ರಿ ನೀವು ಹೇಳ್ತಾ ಇರೋದು? ಕಾನೂನಿನ ಪ್ರಕಾರ ಮೊದಲನೇ ಹೆಂಡತಿ ಬದುಕಿರೋವಾಗ 2ನೇ ಮದುವೆ ಮಾಡ್ಕೊಳ್ಳೋ ಹಕ್ಕಿಲ್ಲ ಅಂತ ನಿಮ್ಗೇನ್ ಗೊತ್ತಿಲ್ವೇನ್ರಿ? ಕಾನೂನು ಅದೆಲ್ಲ ಚೆನ್ನಾಗಿ ಗೊತ್ತು ಸಾರ್. ಗೊತ್ತಿದ್ದು 2ನೇ ಮದುವೆ ಹೇಗೆ ಮಾಡ್ತೀರಿ? ಅದೇನು ಕಷ್ಟ 2ನೇ ಮದುವೆ ಮಾಡ್ಕೊಳ್ಳೋದು ಅಂತೀನಿ. ಕೊಡ್ತಾರೆ ಮೊದಲನೇ ಹೆಂಡತಿಗೆ ಡೈವರ್ಸು, ಮಾಡ್ಕೊಂತಾರೆ 2ನೇ ಮದುವೆ ಅಷ್ಟೇ. 2ನೇ ಮದುವೆ ಮಾಡ್ಕೊಳ್ಳೋದು ಇಷ್ಟು ಸುಲಭನಾ? ಏನ್ ಅನ್ಕೊಂಡಿದ್ಯಲ್ಲ ನರಸಿಂಹಯ್ಯನ? ಏನ್ ಸುಮ್ಮನೆ ಕುತ್ಕೊಂಡು ಕುಲಗಜ್ಜಿ ಏರಿಸ್ತಾ ಇದ್ದೀವಿ ನಯ್ಯ? ಏನ್ ಸಾಧ್ಯವಿಲ್ಲ. ನನ್ನ ಅಳಿಯ ಎಂದಿಗೂ ಒಪ್ಪೋದಿಲ್ಲ. ಒಪ್ಪಿಗೆ ಎಲ್ಲ ಆಯ್ತು ಸಾರ್, ಒಪ್ಪಿಗೆ ಆಯ್ತು. ಪಾಪ ಇವ್ರಿಗೆ ಗೊತ್ತಿಲ್ಲ ಅಂತ ಕಾಡುತ್ತೆ. ಕೇಳಿ, ಒಂದು ದೊಡ್ಡ ಕಥೆ. ನನ್ನ ಮಗಳು ನಿಮ್ಮ ಅಳಿಯ ಕಾಲೇಜ್ ಮೆಚ್ಚು ಬೆಂಗಳೂರಿನಲ್ಲಿ. ಮೊದಲಿನಿಂದಾನೇ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು. ಈಗ ಆಕಸ್ಮಿಕವಾಗಿ ಒಬ್ಬರನ್ನೊಬ್ರು ಭೇಟಿಯಾಗಿ ಅದೇ ಹಳೆ ಪ್ರೀತಿ ಹಾಗೇ ಉದ್ಭವ ಆಗ್ಬಿಟ್ಟು ಒಬ್ಬರನ್ನೊಬ್ರು ಬಿಡ್ವೆ ಬಾದು ಅಂತ ತೀರ್ಮಾನ ಮಾಡಿಬಿಟ್ಟು ಮದುವೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ. ಸಾಧ್ಯ ಇಲ್ಲ. ನಾನು ನನ್ನ ಅಳಿಯನಂತ ಮಾತಾಡಿ ಇದಕ್ಕೆ ಒಪ್ಕೊಳ್ಳಾಗಿ ಮಾಡ್ತೀನಿ. ಇವರ ಅಳಿಯ ನಿಮ್ಮ ಮಾತು, ನಿಮ್ಮ ಅಳಿಯ ನಿಮ್ಮ ಮಾತು ಕೇಳ್ತಾರೆ. ತಮಾಷೆ ಮಾಡಬೇಡಿ ಸರ್. ಅವ್ರ ಮಾತು ಕೇಳ್ತಾರೋ ಇಲ್ವೋ, ನನ್ನ ಮಾತಂತೂ ಖಂಡಿತ ಕೇಳ್ತಾರೆ. ಏನೋ ನನ್ನ ಅಳಿಯ ನಿಮ್ಮ ಮಾತು ಕೇಳ್ತಾರಿಯ? ಹಂಗಿದ್ರೆ ನನ್ನ ಅಳಿಯನಿಗೂ ನಿಮಗೂ ಪರಿಚಯ ಇದೆ ಅಂತನ್ನಿ. ಪರಿಚಯವೆಲ್ಲಿಂದ ಬಂತು ಸ್ವಾಮಿ? ಗಣಸ್ಥ ಕಂಠಸ್ಯ. ದೇಹಗಳು ಬೇರೆ ಬೇರೆ ವಿರಹ, ಹೃದಯ, ಮನಸ್ಸು ವಗೈರ ಎಲ್ಲ ಒಂದೇ. ಅಷ್ಟೇ ಯಾಕೆ, ಈಗ ಹಾಕಿರೋ ಫೋಟೋ ಅವ್ರದೇ. ಆಗ್ಲೇ ನೋಡ್ಬೇಕು, ಎಲ್ಲೋ ನೋಡ್ದಾಗಿದೆ ಫೋಟೋ. ಮನೇಲಿ ಹೊಡಿಸ್ಕೊಟ್ಟಿದ್ರು. ಅಯ್ಯೋ ಮುಗಿಲಿ ಈ ಫೋಟೋಸ್ದಾಗ ಬೇಡ ಅಂತ. ನನಗೆ ಗ್ರೇ ಕಲರ್ ಸೂಟ್ ಬೇಡ, ಬ್ಲೂ ಕಲರ್ ಬ್ಲೇಸರ್ ಬೇಕು ಅಂತ. ಅಯ್ಯೋ ಗಲಾಟೆ, ಆ ಗಲಾಟೆ ಆ ವಾಂತ್ರ ಎಲ್ಲ ಜ್ಞಾಪಿಸ್ಕೊಂಡ್ರೆ ಅಯ್ಯೋ. ಹಳೆ ಮಾತಲ್ಲ ಯಾಕ್ರೆ, ಈಗ ವಿಷಯ ಮಾತಾಡಿ. ನೀವು ನನ್ನ ಅಳಿಯ ಕಳಚ ಕಂಠಸ್ಯ ಅಂತೀರ. ಹೇಗಾದ್ರೂ ಮಾಡಿ 2ನೇ ಮದುವೆ ಆಗ್ತಾ ಇರೋ ಮನೆ ತಪ್ಪಿಬಿಟ್ಟು ಮೊದಲನೇ ಮದುವೆನೇ ಕಾಯ ಮಾಡ್ಬೇಕು. 2ನೇ ಮದುವೆ ತಪ್ಪಿಸಕ್ಕೆ ಸಾಧ್ಯವೇ ಇಲ್ಲ. ಸಾಧು ಇಲ್ವೋ ಅನ್ನೋದನ್ನ ನಾವು ನೋಡ್ತೀವಿ. ಹೋಗಯ್ಯ ನಡಲಿ. ಆ ನನ್ನ ಅಳಿಯನ ಹತ್ರ ಹೇಳು, ನಿಮ್ಮ ಮಾವ ಇವತ್ತು ಸಂಜೆ ಬಂದು ನೋಡ್ತಾನೆ. ಸಂಜೆ
ಬಂದು ಮಾತಾಡ್ಕೊತೀನಿ ನೋಡ್ರಿ ಸ್ವಾಮಿ, ಏನೋ ಮದುವೆ ಮಾಡಿಸಿದ್ರೆ ಕಾಶಿ ಹೋದಷ್ಟು ಪುಣ್ಯ ಅಂತ ಹೇಳ್ತಾರೆ. ಆಗೋ ಮದುವೆ ತಪ್ಪಿಸ್ಬೇಡ್ಬೇಡ್ಬೇಡ್ರಿ. ಆಗಿರೋ ಮದುವೆ ತಪ್ಪಿಸೋ ಹುಡುಗರು ಆಗೋ ಮದುವೆ ತಪ್ಪಿಸ್ಬೇಡ. ನೀವೇನ್ ಹೇಳ್ಕೊಂಡಿ ಸಾರ್, ಭೀಮಣ್ಣ ಹತ್ರ ಮಾತಾಡಿ ಎಲ್ಲ ಸೆಟ್ಲ್ ಮಾಡ್ತೀನಿ. ನೋಡಿ, ಏನೋ ನೀವು ಯಾರು ಅಂತ ಪರಿಚಯ ಇಲ್ಲದೆ ವರ್ತಿಸಿದ್ರೆ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ಸಂಘದ ಚಂದ 1000 ರೂಪಾಯಿ ಕೊಡ್ತೇನೆ. ಏನಪ್ಪ? ನೋಡಮ್ಮ, ಇವರು ನಿನ್ನ ಗಂಡನ ಸ್ನೇಹಿತರು. ಅವ್ರು ಒಂದು ಲೋಟ ಕಾಫಿ ತಂದು ಕೊಡಮ್ಮ. ನೀವು ಒಂದು ನಿಮಿಷ ಬಂದ್ಬಿಡಿ, ಚೆಕ್ ಮಾಡಿದ್ರೆ ಅಪ್ಪ, ಅಂತೂ ನಾನು ಸಕ್ಸಸ್ ಆಯ್ತು. ಏನಾದ್ರೂ ಮಾಡಿ ಈ ಭೀಮಣ್ಣನ ಈ ಮನೆ ಸೇರ್ಸೋದಲ್ಲದೆ ನಮ್ಮ ಸಂಘವನ್ನು ಬಲಗೊಳಿಸ್ಬೇಕು. ಆರೋಗ್ಯನೂ ಇದ್ದಾರೆ, ಆದ್ರೆ ಸದಾ ನಿಮ್ ಚಿಂತೆನೆ. ನನ್ನಿಂದ ಏನ್ ಸಹಾಯ ಬೇಕು ನಾನ್ ನೋಡಿ, ಇವತ್ತು ಸಂಜೆ 5 ಗಂಟೆಗೆ ಸರಿಯಾಗಿ ದೇವಸ್ಥಾನ ಹತ್ರ ಬನ್ನಿ. ಬಾಕಿ ವಿಷಯ ಎಲ್ಲ ಅಲ್ಲೇ ಮಾತಾಡೋಣ. ನಿಮ್ ಯಜಮಾನ್ರಿಗೂ ಬರ ಹೇಳ್ತೀನಿ, ನೀವೇ ಚಿಂತೆ ಮಾಡ್ಬೇಡಿ. ಏನು ನಮ್ಮ ಯಜಮಾನ ಸುಖವಾಗಿ ಮನೆ ಬಂದ್ಬಿಟ್ರೆ ಸಾಕು. ಇಲ್ಲಮ್ಮ, ನನಗೆ ಇಲ್ಲಿ ಕಾಫಿ ನೋಡಿ. ಕಾಫಿನ ಬಹಳ ಸೊಗಸಾಗಿ ಮಾಡ್ತಾರೆ. ಅವ್ರಿಗೆ ಅವ್ರ ಅಮ್ಮನ ತಯಾರಿ ಅದೇ ಅವರಮ್ಮ ಮಾಡ್ತಾ ಇದ್ರು ಕಾಫಿ. ಮಾಡ್ತಾರೆ ಕಾಫಿ ಕಲರ್ ಇದ್ರೆ ರುಚಿ ಇರಲ್ಲ, ರುಚಿ ಇದ್ರೆ ಕಲರ್ ಇರೋದಿಲ್ಲ. ಎರಡು ಇದ್ರೆ ಬಿಸಿ ಇರೋ. ನಮಗೆ ಇನ್ನೊಂದು ಮೊದಲನೇ ಡೋಸೆ ಜಾಸ್ತಿ ಆಯ್ತು. ಕಾಫಿ ಬಹಳ ಚೆನ್ನಾಗಿತ್ತಮ್ಮ. ಹಾಗಾದ್ರೆ ನಿಮ್ದು 1000 ರೂಪಾಯಿ ಚೆಕ್ಕು ಸಂಜೆ ಬಂದು ನಿಮ್ಮನ್ನ ನೀವು 6 ಗಂಟೆಗೆ ಸರಿಯಾಗಿ ಹೇಳಿ. ದೇವಸ್ಥಾನ ಹತ್ರ ಬನ್ನಿ. ಖಂಡಿತ ಬರ್ತೀನಿ. ನಿಮ್ಮ ಹಳೆಯಂದ್ರೂ ಅಲ್ಲಿ ಬರ ಹೇಳ್ತೀನಿ, ಎಲ್ಲ ಸರಿ ಮಾಡೋಣ. ಸರಿ, ನಾನು ಬರ್ತೀನಿ. ನಮಸ್ಕಾರ. ಏನಮ್ಮ, ಒಂದ್ಸತಿ ಅವ್ರನ್ನ ಹೇಗಾದ್ರೂ ಮಾಡಿ ಮನೆಗೆ ಕಳ್ಸ್ಬಿಡಿಯಪ್ಪ ನೀವು. ನೀನು ಹೇಳೋದೇನೋ ಸರಿಮ್ಮ, ಆದ್ರೂ ಮನೆಗೆ ಬಂದ್ರೆ 3 ಹೊತ್ತು ಮನೆಯಲ್ಲಿ ಕುಟ್ಟಿಸ್ಕೊಂಡು ಕೆಲಸ ಏನು ಮಾಡದೆ ಇದ್ರೆ ಹೇಗಮ್ಮ ನನಗೆ? ಇದೊಂದ್ಸತಿ ಅವ್ರ ಮನೆಗೆ ಬಂದ್ಬಿಡ್ಲಿಯಪ್ಪ, ನಾನೇ ಹೇಳಿ ಅವ್ರಿಗೆ ಕೆಲಸ ಕಳ್ಸ್ಬಿಡ್ತೀನಿ. ಏನು ಹೇಳ್ತೀಯೋ ಏನು ನೋಡೋಣ. ಈ ಸತಿ ಒಂದ್ಸತಿ ಪ್ರಯತ್ನ ಮಾಡಿ ನೋಡೋಣ. ನಡಿ, ಎಲ್ಲ ಊಟಕ್ಕೆ ಹೋಗೋಣ. ಆಯ್ತು, ಬನ್ನಿ ಅಪ್ಪ. ಏನ್ ಮಾಡ್ಲಿ ಭೀಮಣ್ಣ, ಮನೆಗೆ ಹೋದ್ರೆ ಮಾವನ್ ಕಾಟ, ಬೀದಿಲಿ ಅಡ್ಡಾಡಿದ್ರೆ ಸಾಲದವ್ರ ಕಾಟ. 2 ಕಾಟ ಬೇಡವೇ ಬೇಡ ಅಂತ ಹೋಗಿ ಆ ಕ್ಲಬ್ ಅಲ್ಲಿ ಕುತ್ಕೊಂಡು ಆಡ್ತಾ ಇರ್ತೀನಿ ನೋಡು. ನೀನೇನೇ ಹೇಳೋ, ಈ ಸ್ಪೀಡ್ ಆಟ ಮಾತ್ರ ಬಿಟ್ಬಿಡು. ನೋಡು, ಇದರಿಂದ ನಿಮ್ ಮಾವನು ಸರಿ ಹೋಗ್ತಾರೆ, ನಿನ್ ಹೆಂಡತಿ ಮನಸ್ಸಿಗೂ ನೆಮ್ಮದಿ. ಅದು ಅಲ್ಲದೆ ನಿನಗೂ ಒಳ್ಳೇದು. ನನಗೂ ಎಷ್ಟು ಸಮಸ್ಯೆ ಇದೆ ಈಗ. ಪ್ರಯತ್ನ ಮಾಡ್ತೀನಿ. ಏನೋ ಇವ್ರು ಏನೋ ಪ್ಲಾನು ಅಂದ್ಕೊಂಡು ಹೋದ್ರು, ಏನಾಯ್ತು ಏನು? ನಿಮ್ ಮಾವ ಬಹಳ ಗಾಡಿ ಕಡ. ಏನಾಯ್ತು ಹೇಳಪ್ಪ. ಕೆಲಸ ಆಗಿಲ್ವೇ?
ಸಕ್ಸಸ್ ಆಗೋದಿರ್ಲಿ ನಿಮ್ ಮಾವನಿಂದ ಸೇಫ್ ಆಗಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತಪ್ಪ. ಸ್ವಲ್ಪ ಬಿಡಿಸಿ ಹೇಳಿದ್ರು ಏನಾಯ್ತು? ಆಗೋದೇನೋ ನಮ್ ನಾಟಕ ಎಲ್ಲ ಅವ್ರ ಮುಂದೆ ನಡೀಲಿಲ್ಲ. ನಮ್ ಬಣ್ಣ ಬಯಲಾಗಿ ಇನ್ನೇನು ಹಿಡಿದುಕೊಳ್ಳೋದಿದ್ರು ಸೇಫ್ ಆಗಿ ಬಚಾವಾಗ್ಬಿಟ್ವಿ. ನಿಮ್ ಮಾಗೇನೋ ನಮ್ ಜೊತೆ ಕಳ್ಸ್ಕೊಟ್ಬಿಟ್ರಪ್ಪ. ನಿಮ್ ಮಾವ ನಿಮ್ ಮನೆಯವ್ರನ್ನ ಮನೆ ಬಿಟ್ಟು ಓಡಿಸ್ಬಿಟ್ರಪ್ಪ. ಏನೇನು ಮಗಳನ್ನು ಮನೆ ಬಿಟ್ಟು ಓಡಿಸ್ದೆ ಆ ಮಾನ ಮರ್ಯಾದೆ ಮಾವ. ಹೌದು. ಏ ಅಪ್ಪ ಕಥೆ ಏನ್ ಕೇಳ್ತೀಯ? ಪತಿಯೇ ಸತಿಗೆ ಪರದಾಯವ, ಪತಿಯ ಅಂದ್ರೆ ಸತಿಗೆ ಪುಣ್ಯಸ್ಥಳ, ಪತಿ ಸೇವೆಯೇ ಸತಿಯ ಸದ್ಗತೆಗೆ ಸಾಧನ ಅಂತ ಅದು ಇದು ಸತಿ ಅನುಸೂಯ ಪುರಾಣ ಹೇಳಿ ಮನೆಯಿಂದ ಓಡ್ಬಿಟ್ರು. ಹಾಗೆ ನಿಮ್ ಸ್ನೇಹಿತರಿಗೂ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದ್ರು. ಏನ್ ಮಾಡ್ತೀಯ ಭೀಮಣ್ಣ, ಪೆನ್ಷನ್ ಕಟ್ಕೊಂಡ್ಮೇಲೆ ಅಲ್ಲಿ ಇಲ್ಲಿ ಅಂತ ಯಾರ್ಯಾರ ಮನೆಯಲ್ಲಿ ಬಿಡಕ್ಕಾಗುತ್ತೆ? ಹೋಗ್ಲಿ ಬಿಡೋ, ಏನಾದ್ರು ಕೆಲಸ ಹುಡ್ಕೋ. ನೀವೇ ನೋಡ್ತಾ ಇದ್ರು, ನಾನೇನು ಕೆಲಸ ಹುಡುಕಿ ಸುಮ್ಮನೆ ಕೂತಿದ್ರಯ್ಯ. ದಿನವೂ ಕೆಲಸ ಹುಡುಕಿ ಅಜ್ಜಿ ಹಾಗೆ ಸಾಕ ಹೋಗಿ. ನೀನು ನಿನ್ನಂತ BA ಮಾಡೋಣ ಈಗ ಅಂದ್ರೆ ನಮ್ಮಂತ ಗತಿ ಏನಯ್ಯ? BA ಬ್ಯಾಚುಲರ್ ಆಫ್ ಆರ್ಟ್ ಅಲ್ಲ ಕಣ್ರು, ಮತ್ತೆ ಬೆಗ್ಗರ್ಸ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ಕೊಂಡ್ತಿರ್ಬೇಕು. ಯಾರಾದ್ರೂ ನಿನಗೇನಯ್ಯ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಕೆಲ್ಸಕ್ಕಾಗಿ ಅಪ್ಲಿಕೇಶನ್ ಬರೆಯೋದ್ರಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಎದೆ ತಗೊಂಡು ಹೇಳ್ಬೇಕು. ಸಾಕಪ್ಪ ಸಾಕು, BA MA ಎಲ್ಲ ಇದ್ರ ಬದಲು ಯಾವ್ದಾದ್ರು ಟ್ರೇಡ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ 4 ಕಾಸು ಸಂಪಾದನೆ ಮಾಡ್ಬೇಕು ಕಣ್ರು. ಭೀಮಣ್ಣ ಬೇಜಾರು ಮಾಡ್ಕೊಬೇಡ, ಬೇಜಾರು ಮಾಡ್ಕೊಬೇಕು. ಈ ಕಿಟ್ಟು ಪುಟ್ಟು ಹೋಗಿದ ಕೆಲಸ ಯಾವತ್ತೂ ಸಕ್ಸಸ್ ಕಣ. ನಿಮ್ ಮಾವನಿಗೆ ಸಾರಿಯಾಗಿ ದುಡ್ಡಿ ಕಳ್ಸಿದ್ದೀವಿ, ಸಾರಿಯಾಗಿ ದುಡ್ಡಿ ಕಳ್ಸಿದ್ದೀವಿ ನಿಮ್ ಮಾವನ್ಗೆ. ನಾಟಕದ ಕೊನೆ ಅಂಕನೇ ಇದು ಕಣ. ಇದೇನಾದ್ರೂ ಸಕ್ಸಸ್ಫುಲ್ ಆದ್ರೆ ನಮ್ ನಾಟಕ ಸುಖ ಅಂತ. ಹೌದಾ? ಹೇಳ್ದಕ್ಕಿಂತ ಈ ತರ ಮನೆ ಬಿಟ್ಟು ಹೊರಟಂದ್ರಲ್ಲ ನೀವು, ನನ್ ಗತಿ ಏನಾಗಬೇಕಂತ ಯೋಚನೆ ಮಾಡಿದ್ನ? ಅದಿರ್ಲಿ, ಆಮೇಲೆ ಮಾತಾಡೋಣ. ಸಾಕು ಇಲ್ಬೇಕಾ? ಅದಿಲ್ಲ, ನೀ ಯಾಕೆ ಇಲ್ಲಿ ಬಂದೆ? ನಿಮ್ ಈ ಸ್ನೇಹಿತರೆಲ್ಲ ನನ್ ಸಹಾಯ ಕೇಳಿದ್ರು, ಅದಕ್ಕೆ ಬಂದೆ. ನೋಡೋ, ನಿಮ್ಮಕ್ಕೆ ಪಾತ್ರವು ಇದೆ ಈ ನಾಟಕದಲ್ಲಿ. ನೋಡೋ, ನಿಮ್ಮ ಮಾವನ್ ಸರಿಯಾಗಿ 6 ಗಂಟೆಗೆ ಬರ ಕೇಳಿದೀನಿ ಇಲ್ಲಿ. ಇನ್ನೇನು ಬರೋ ಹೊತ್ತಾಯ್ತು. ಆಗ್ತಾ ಇದೆಯೋ ಬರೋ ಹೊತ್ತಾಯ್ತು. ನೋಡೋ ಭೀಮಣ್ಣ, ನೀನು ನಿಮ್ಮಕ್ಕೆ ಆ ದಿಕ್ಕಿಗೆ ಮುಖ ಮಾಡಿ ನಮ್ ಕಡೆ ಬೆನ್ ಮಾಡಿ ನಿಮ್ ಮಾವ ಬಂದು ಹೋಗೋವರೆಗೂ ಕೂತಿರ್ಬೇಕು. ಆಮೇಲೆ ನೋಡೋ ತಮಾಷೆ. ಆಮೇಲೆ ನಿಮ್ ಮಾವನೇ ಬಂದು ನಿಮ್ಮಿಬ್ಬರಿಗೂ ಅಗ್ರತಾಂಬೂಲ ಕರ್ಕೊಂಡು ಹೋಗ್ಬೇಕು ಮನೆಗೆ. ಹಾಗಾಗಿ ಕರ್ಕೊಂಡು ಬೈ ಬರ್ತಿದ್ದೆ. 1000 ರೂಪಾಯಿ ಚೆಕ್ಕು. ಏನೇನು 1000 ರೂಪಾಯಿ ಚೆಕ್ಕು? ಅದು ನನ್ನ ಮಾವ ಕೊಟ್ಟಿರೋದು. ನಂಬಕ್ಕೆ ಆಗ್ತಾ ಇಲ್ಲ ಕಣ. 1000 ರೂಪಾಯಿ ಚೆಕ್ಕು ಅದು ಯಾಕೆ ಕೊಟ್ಟು? 1000 ರೂಪಾಯಿ ನಮ್ಮ ನಾಟಕ ನೋಡ್ಲಿಕ್ಕೆ ದರ ಅಷ್ಟೇ. ನೋಡೋ ಭೀಮಣ್ಣ, ಆ ಚೆಕ್ ಕ್ಯಾಶ್ ಮಾಡ್ಬಿಟ್ಟು 500 ರೂಪಾಯಿ ನೀನ್ ತಗೋ. ಆಮೇಲೆ ಇನ್ನ 500 ರೂಪಾಯಿ ನಮ್ ಸಂಘಕ್ಕೆ ಕೊಟ್ಬಿಡಪ್ಪ. ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ನಾವು ಬರ್ತಾ ಇರೋದಿದೆ ಕಣ. ಗೊತ್ತಾಯ್ತು. ಹೊರಡು 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 ದೇವಸ್ಥಾನ ಕೂತಿರೋ ಈ ಕಡೆ ಮುಖ ಅಂತ ನೋಡ್ಬೇಡ. ದೇವಸ್ಥಾನ ಕೂತಿರೋ ಅನುಮಾನ. ದಯಮಾಡ್ಬೇಕು ನಮಸ್ಕಾರ. ಅಯ್ಯೋ ಕಾಟಾದ್ರೆ ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಇಲ್ಲೂ ಹಾಜರು. ನಾವೇ ಮಾತಾಡಿ ನೀವು. ಸರಿ, ನನ್ನ ಅಳಿಯನ್ನ ಕರೆಸ್ತೀನಿ ಅಂದ್ರಿ, ಇಲ್ಲಿ ಕಾಣಿಸ್ತಾ ಇಲ್ಲ. ಬಂದಿದ್ದಾರೆ. ಬಂದಿದ್ದಾರಾ? ಇಲ್ಲಿ ಅಲ್ಲಿ ಇವ್ರ ಮಗಳ ಜೊತೆ ಮಾತಾಡ್ತಾ ಇದ್ದಾರೆ. ಇವ್ರ ಮಗಳ ಜೊತೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಹೇಗ್ ಮಾತಾಡ್ತಾರೆ? ಅಲ್ಲೇ ಅಲ್ಲಿ ದೇವಸ್ಥಾನ ಜಗ್ಗಿ ಮೇಲೆ
ನಿಮ್ಮ ಅಳಿಯ ಕೂತ್ಕೊಂಡು ಸರಸವಾಗಿ ಮಾತಾಡ್ತಾ ಇದ್ವಿ. ನೋಡಿ ನೋಡಿ ಈಗಲೇ ಈಗ ಹೋಗಿ ಅವ್ರು ಸಿಗಾಕ್ಬಿಟ್ಟೆ. ಸ್ವಾಮಿ ಎಲ್ಲಿಂದ ಹೋಗ್ತಾ ಇದ್ದೀರಾ? ಗಂಡ ಹೆಂಡತಿ ಏನೋ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅದು ದಿಢೀರ್ ಅಂತ ನುಗ್ಬಿಡದ. ಯಾರ ಗಂಡ ಯಾರ ಹೆಂಡತಿ? ಅವನು ನನ್ನ ಮಗಳಿಗೆ ತಾಳಿ ಕಟ್ಬಿಟ್ಟು ಯಾವ್ದೋ ಬರ ಸ್ತ್ರೀ ಜೊತೆ ಅಲ್ಲಿ ಕೂತ್ಕೊಂಡು ಪಬ್ಲಿಕ್ ಮಾತಾಡ್ತಾ ಇದ್ದಾನೆ. ಗಂಡ ಹೆಂಡತಿ ಅಂತೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡಿ ನೋಡಿ, ನೀವು ಸ್ವಲ್ಪ ಕೊಂಚ ಸಮಾಧಾನ ಮಾಡ್ಕೊಳ್ಳಿ, ಅಪ್ಸೆಟ್ ಆಗ್ಬೇಡಿ. ನೋಡಿ, ನಿಮ್ಗೂ ಇದು ಸರಿಯಲ್ಲ. ಸರಿಯಲ್ಲ ಏನೋ ಬೇರೆ ಬೇರೆ ಆಗಿರೋ ಗಂಡ್ರನ್ನ ಅವ್ರಿಬ್ಬರು ಗಂಡ ಹೆಂಡತಿನ ಜೊತೆ ಮಾಡಿ ಪುಣ್ಯ ಕೊಟ್ಕೊಳ್ಳೋದೇ ಸರಿ. ಅದು ಬಿಟ್ಬಿಟ್ಟು ದಾಂಪತ್ಯವನ್ನ ಸಂಪೂರ್ಣವಾಗಿ ಮುರಿದು ಹೊಸ ದಾಂಪತ್ಯಕ್ಕೆ ಏರ್ಪಾಡು ಮಾಡ್ತಾ ಇದ್ದೀರಲ್ಲ, ಪಾಪ ಮಾತ್ರ ನಿಮಗೆ. ಸ್ವಾಮಿ, ನಿಮ್ಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಹೇಳಿ ಕೇಳಿ, ಈ ಮಹಾನುಭಾವರು ಅವ್ರ ಅಳಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗದೆ ದಿನಾಲು ಹೀನ ಮಾನ ಅದು ಇದು ಅಂದು ಅವ್ರ ಯೋಗ್ಯತೆ ತಿಳ್ಕೊಳಕ್ಕಾಗ್ಲಿಲ್ಲ. ಇಷ್ಟು ಅಲ್ದೆ ಇವ್ರ ಅಳಿಯನ್ಗೆ ಇಷ್ಟೊಳ್ಳೆ ಅದೃಷ್ಟ ಕುಲಾಯಿಸತ್ತೆ ಅಂತ ಗೊತ್ತಿಲ್ಲ. ಅದೃಷ್ಟ ಕುಲಾಯಿಸುತ್ತೆ ಅಲ್ಲಿ ಹೇಗ್ರಿ ನಿಮಗ್ ಗೊತ್ತು? ಕೇಳಿ, ನಿಮ್ಮ ಅಳಿಯನ ಜಾತಕನು ನನ್ನ ಮಗಳ ಜಾತಕನು ಒಬ್ಬರು ಜೋಯಿಸ್ತಾರೆ ತೋರಿಸ್ತಾರೆ. ಜೋಯಿಸ್ರು ನಿಮ್ಮ ಅಳಿಯನ ಜಾತಕ ನೋಡಿ ಏನಂದ್ರು ಗೊತ್ತಾ? ಏನು ನಿಮ್ಮ ಅಳಿಯನಿಗೆ ಇನ್ನು 6 ತಿಂಗಳಲ್ಲೇ ಮಂತ್ರಿ ಆಗೋ ಯೋಗ ಇದೆ. ಆವತ್ತಿಂದ ಏನಾದ್ರೂ ಮಾಡಿ ನನ್ನ ಮೊದಲನೇ ಮಗಳ ಕಮಲ ಅವಳ ನಿಮ್ಮ ಮೊದಲನೇ ಅಳಿಯನಿಗೆ ಆಗಬೇಕು ನೋಡಿ, ಏನೋ ಅಚಾತುರದಿಂದ ಹಳೆಯ ಮಾವ ಬೇರೆ ಆದ್ರೂ ಪ್ರೀತಿ ವಿಶ್ವಾಸ ನೆಂಟಸ್ತನ ಬೇರೆ ಆಗುತ್ತೆ. ನೀವು ಹೇಳೋದು ಸರಿ. ಪ್ರೀತಿ ವಿಶ್ವಾಸ ನೆಂಟಸ್ತನ ಎಲ್ಲ ಹೊರಗುತ್ತೆ. ನೋಡಿ, ಈಗ ಆದದ್ದೇನೋ ಆಗೋಯ್ತು. ಇನ್ಮೇಲೆ ನೀವು ನಿಮ್ಮ ಹಳೆಯನ್ನ ಮನೆ ಬಿಟ್ಟು ಹೋಗೋ ಅನ್ಕೊಡುದು. ಅನ್ನೋದಿಲ್ಲ ಅನ್ನ ಬಟ್ಟೆ ಖರ್ಚಿಗೆ ಹಣ ಕೊಟ್ಬಿಟ್ಟು ಕೊಡ್ತೀನಿ ಅವನಿಗೆ ಕೆಲಸ ಸಿಗೋವರೆಗೂ ಮನೇಲಿ ಇಟ್ಕೋಬೇಕು. ಇಟ್ಕೊಳ್ತೀನಿ. ಈ ಎಲ್ಲಾ ಕಂಡೀಷನ್ಗಳಿಗೆ ಒಪ್ಪೋದಾದ್ರೆ ನೋಡಿ ನಿಮ್ಮ ಹಳೆಯ ರಾಜಿಗೆ ಬರ್ತಾರೆ. ನೀವು ಹೇಳೋ ಕಂಡೀಷನ್ಗೆಲ್ಲ ನಾನು ಒಪ್ಪಿಗೆ ಇದೆ. ಓಕೆನಾ? ಓಕೆ ಓಕೆ. ನೀವೇನು ನಿಮ್ಮ ಮಗನ ಕರ್ಕೊಂಡು ಹೊರಡ್ಬೋದು. ನೋಡ್ರಿ ಏನೋ ನೀವ್ ಹೇಳ್ತಾ ಇದ್ದೀರಾ ದೊಡ್ಡ ಮನುಷ್ಯರು ಅಂತ ಹೋಗ್ತಾ ಇದ್ದೀರಿ. ಮಿಸ್ಟರ್ ನರಸಿಂಹಯ್ಯ ಸರಿಯಾಗಿ ಬಂತು. ಆಗೋ ಮದುವೆ ತಪ್ಪಿಸಿದ್ದೀರಾ. ರಾಹುಲ್ ನಂಬಿಕೆ ಹೋಗ್ತಿದ್ದೆ. ರಾಹುಲ್ ಏನ್ ಅನ್ಕೊಂಡಿದ್ರಿ? ಆಗಿರೋ ಮದುವೆ ತಪ್ಸಕ್ ಬಂದಿರ ನೋಡ ಬಿಡ್ರಿ. ಏನು ಯೋಚನೆ ಮಾಡ್ರೆ ನಾನು ಹೇಳ್ದಂಗೆ ಕೇಳಿ ಎಲ್ಲ ಸರಿ ಹೋಗುತ್ತೆ. ಅಲ್ಲಿ ನೋಡಿ ಸ್ವಾಮಿ, ಅವಳು ಅವ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟ. ನೋಡಿ ಸ್ವಾಮಿ, ಅವಳು ಪಬ್ಲಿಕ್ ಆಗಿ ನನ್ನ ಅಳಿಯನ ಜೊತೆ ಎಷ್ಟು ಕೈ ಕುಲುಕ್ತಾ ಇದ್ದಾಳೆ ಸ್ವಾಮಿ. ಕಾಲವೇ ಕೆಟ್ಟೋಯ್ತು ನಮಗೆ. ಲಜ್ಜೆ ಬೇಡ. ವಿಮಣ, ಹಲೋ ವಿಮಣ, ಮಾವಯ್ಯ ನೀವು ಇಲ್ಲಿ ನೋಡೋ ವಿಮಣ, ಏನೋ ಆಗಿದ್ದಾಗೋಯ್ತಪ್ಪ. ಹಾಗಂತ ಹಾಲಂತ ಸಂತಾನದಲ್ಲಿ ಹುಡುಗಿಂದ ಸರಿಯಲ್ಲ. ನೀನೇನ್ ಹೇಳು, ಅನ್ಯೋನ್ಯವಾಗಿರ್ಬೇಕು. ನೀನೇನ್ ಹೇಳು ಇದು ಮನುಷ್ಯನಿಗೆ ಅನ್ನವೇ ಮುಖ್ಯ ಅಲ್ಲ. ಅನ್ನಕ್ಕಿಂತ ಮಾನ ಮರ್ಯಾದೆ ಮುಖ್ಯ.
ಇವ್ರು ಅಂದಿದ್ದನ್ನೆಲ್ಲ ಅನ್ಸ್ಕೊಂಡು ಅನ್ನ ತಿನ್ಕೊಂಡು ಬಿದ್ರು ನನ್ನಿಂದ ಸಾಧ್ಯ ಇಲ್ಲ. ಏನೋ ಅದು ನಡೆದು ಹೋಯ್ತು. ಇದೆಲ್ಲ ಮರೆತು ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಮನೆಗೆ ವಾಪಸ್ ಆಗಬೇಕು. ನೋಡಿ, ಇದೊಂಥರ ನೋಡ್ತೀನಿ. ಇನ್ನು ಮುಂದೆ ಏನಾದ್ರೂ ನನ್ನ ವಿಷಯದಲ್ಲಿ ಅನ್ಯತಾ ನಡ್ಕೊಂಡ್ರೆ ನನ್ನ ಹಾಕಿ ನನಗೆ, ನಿಮ್ಮ ಹಾಕಿ ನಿಮಗೆ. ಆಗೇನು ಆಗಲ್ಲ ಭೀಮಣ್ಣ. ನಡಿ ಮನೆಗೆ ಹೋಗ ನಡಿ. ಏನು ಮಸರು ಗಾಬರಿ ಏನು? ಹೇಳಿದ್ರಮ್ಮಪ್ಪ, ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ಆತರ ಏನ್ ಇರೋದಿಲ್ಲಮ್ಮ. ಭೀಮರಾವ್, read this appointment order urgent. Report duty fourth secretary Bangalore. ಅಯ್ಯೋ ಭೀಮು! ಕೆಲಸ ಸಿಕ್ಬಿಡ್ತಲ್ಲ. ಥ್ಯಾಂಕ್ ಗಾಡ್. ಸರ್ದು ಕೆಲಸ ಸಿಕ್ಬಿಡ್ತಲ್ಲ ನನಗೆ. ಭೀಮಣ್ಣ ಅಂದ್ರೆ ಭೀಮಣ್ಣ. ಓ ಕೆಲಸ ಕೊಡು. ನೀವು ಹೊಡಿತಲ್ಲೋ. ಅಯ್ಯೋ ನನ್ನ ಅಳಿಯನ್ಗೆ ಕೆಲಸ ಸಿಕ್ಬಿಡ್ತು ನೋಡಿ. ಒಳ್ಳೆ ವಿಷಯ ಹೇಳಿದ್ದಾಯ್ತು. ಹೆಲ್ತ್ ಬಾಯಿ ಸಿಹಿ ಮಾಡ್ಬೇಕಲ್ಲ. ನಡೀರಿ ನಡೀರಿ ಮನೆ ಕಡೆ. ಕಿಟ್ಟು ಪಾತ್ರದಲ್ಲಿ ನಮ್ಮ ಮನರಂಜಿಸಿದ ಶ್ರೀ ವೆಂಕಟ್. ಸಂಬಳ ಕೊಡ್ಲೇ ಇಲ್ಲ ಭೀಮಣ್ಣ. ಪುಟ್ಟುವಿನ ಪಾತ್ರದಲ್ಲಿ ನಮ್ಮನ್ನೆಲ್ಲರನ್ನು ರಂಜಿಸಿದಂತಹ ಡಾಕ್ಟರ್ ವಿಜಯಕುಮಾರ್ ಹಾಗೂ ರಾಜಣ್ಣನ ಪಾತ್ರದಲ್ಲಿ ಎಲ್ಲರ ಮನವನ್ನು ಸೂರೆಗೊಂಡಂತಹ ಶ್ರೀ ಪ್ರದೀಪ್ ಹೆಂಗವಳ್ಳಿ ಹಾಗೂ ಬೆಳಕು ಸಂಯೋಜನೆ ಮಾಡಿದಂತಹ ಶ್ರೀ ಸುಧೀಂದ್ರ ಹಾಗೂ ಈ ನಾಟಕ ಕಾರ್ಯಕ್ರಮವನ್ನು ಅಭ್ಯಾಸ ಮಾಡಲು ತುಂಬಾ ಉದಾರ ಹೃದಯದಿಂದ ತಾಳ್ಮೆಯಿಂದ ವಸತಿಯನ್ನು ಕೊಟ್ಟಂತಹ ಶ್ರೀಮತಿ ಹಾಗೂ ಶ್ರೀ ರವಿಕೋಟ ಅವರ ವೇದಿಕೆಯಲ್ಲಿ ಬರಬೇಕು. ಹಾಗೂ ರಾಮಚಂದ್ರ ಹೆಗಡೆ ಅವರಿಗೂ ಹಾಗೂ ಸಂಗೀತ ಹಾಗೂ ಇಡೀ ಈ ನಾಟಕದ ಸಂಗೀತ, ನಿರ್ದೇಶನ, ಸಂಯೋಜನೆ ಎಲ್ಲವನ್ನು ವಹಿಸಿಕೊಂಡಂತಹ ವಿ.ಜಿ. ರಮೇಶ್ ಅವರು ವೇದಿಕೆ ಬರಬೇಕಾಗಿ ಹೇಳುವುದಕ್ಕೆ ಎಲ್ಲರೂ ವಿ.ಜಿ. ರಮೇಶ್ ಅಂತ ವೆರಿ ಗುಡ್. ಎಲ್ಲರೂ ಇನ್ನೊಂದ್ಸಲ ಅವರಿಗೆ ತಪ್ಪಾಳೆ ತಟ್ಟಿ ನಮ್ಮ ಶ್ರೀ ಕೆ ಗುಂಡಣ್ಣ ಅವರು ಈ ನಾಟಕವನ್ನ ರಚಿಸಿದ್ದಾರೆ. ಅವರನ್ನ ನೆನೆಸ್ಬೇಕು. ಅವರು ಈ ನಾಟಕವನ್ನ ಪ್ರಜಾಮತ ಪತ್ರಿಕೆಗೆ ದೀಪಾವಳಿ ಸಂಚಿಕೆಗೆ 1951ರಲ್ಲಿ ಈ ನಾಟಕವನ್ನ ಬರೆದಿದ್ದು. 50 ವರ್ಷಗಳ ನಂತರವೂ ಈ ನಾಟಕ ಜನರನ್ನ ಮುಟ್ಟಿದೆ ಅಂದ್ರೆ ಅಂತಹ ಸಾಹಿತ್ಯ ಅದಕ್ಕೆ ಬೆಲೆಯೇ ಇಲ್ಲ. ಇಂತಹ ಸಾಹಿತ್ಯಕ್ಕೆ ರೂಪ ಕೊಟ್ಟು ಅದಕ್ಕೆ ಜೀವವನ್ನು ತುಂಬಿದ ನಮ್ಮ ಈ ಎಲ್ಲ ಕಲಾವಿದರಿಗೂ ಹಾಗೂ ಅವರ ಮನೆಯವರಿಗೂ ಮತ್ತು ಅವರ ಮಕ್ಕಳಿಗೂ ಕನ್ನಡ ಸಂಘದ ಪರವಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು.